ಸಮಸ್ಯೆ ಏನು ಅನ್ನತಕ್ಕಂಥದ್ದು ನಮಗೆ ನಿಶ್ಚಯ ಆಗಬೇಕು. ಸಮಸ್ಯೆನ ಏನು ಅಂತ ಗೊತ್ತಿದ್ದೀರಾ, ಪರಿಹಾರ ಮಾಡಲಿಕ್ಕೆ ಹೋಗ್ತೀವಿ. ಇವಾಗ ಯಾರೋ ಒಬ್ಬರು ಈ ಲಯನ್ಸ್ ಕ್ಲಬ್ನವರು, ರೋಟರಿ ಕ್ಲಬ್ನವರು, ಇನ್ನು ಯಾರ್ಯಾರು ಸಾಕಷ್ಟು ಸಮಾಜ ಸೇವೆ ಮಾಡ್ತಿರ್ತಾರೆ. ಅದರಲ್ಲಿ ಇಬ್ಬರು ಕಿವುಡರಿಗೆ, ಅಂದರೆ ಹುಡುಗಿಗೂ ಕಿವಿ ಕೇಳಲ್ಲ, ಹುಡುಗಂಗೂ ಕಿವಿ ಕೇಳಲ್ಲ, ಅವರಿಬ್ಬರು ಮದುವೆ ಮಾಡ್ತಾರೆ. ಹೌದಾ? ಅದರಲ್ಲಿ ಒಂದು ಅನುಕೂಲ, ಒಬ್ಬರಿಗೊಬ್ಬರು ಬೈದ್ರೆ ಗೊತ್ತಾಗಲ್ಲ, ನೆಮ್ಮದಿ ಆಗಿರ್ಬೋದು ಅಂದ್ಬಿಟ್ಟು ಮದುವೆ ಮಾಡ್ತಾರೆ. ಅವ್ರಿಗೊಂದು ಸಂತಾನ ಆಗುತ್ತೆ. ಆ ಸಂತಾನ ಅಂದರೆ ಇವರು ಸಂದೇಹ, ನಮ್ಮಂತೆ ಮಗುನು ಕಿವುಡಾಗಿದೆಯೋ ಅಂತ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರ್ ಎಲ್ಲ ಪರೀಕ್ಷೆ ಮಾಡಿ, ಇಲ್ಲ ಚೆನ್ನಾಗಿದೆ ಕಿವಿ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಒಂದು ಗಿಲ್ಕೆ ಕೊಡ್ತಾರೆ. ಗಿಲ್ಕೆ ಗೊತ್ತಾಗ್ತಲ್ಲ, ಇದನ್ನು ಮಗು ಮುಂದೆ ಆಡಿಸಿ ನಿಮ್ಮ ಕಡೆ ತಿರುಗಿ ನಗುತ್ತೆ, ಆವಾಗ ಕಿವಿ ಕೇಳಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಸರಿ, ಅದೇ ರೀತಿ ಒಂದು ವಾರ ಕಾಲ ಗಿಲ್ಕೆ ಆಡಿಸಿದ್ರೆ ಇವ್ರ ಕಡೆ ತಿರುಗಿ ನಗೋದು. ಮತ್ತೆ 8ನೇ ದಿವಸಕ್ಕೆ ಗಿಲ್ಕೆ ಆಡಿಸಿದ್ರೆ ಇವ್ರ ಕಡೆ ತಿರುಗ್ತಿಲ್ಲ, ನಗ್ತಿಲ್ಲ, ಓ ಕಿವುಡಾಗಿದೆ ಅಂತ ಮತ್ತೆ ಡಾಕ್ಟ್ರ್ ಹೋದ್ರು. ಅದು ಹೋಗಿ ಡಾಕ್ಟ್ರ್ ಮತ್ತೆ ಪರೀಕ್ಷೆ ಮಾಡಿದ್ರು, ಚೆನ್ನಾಗಿದೆ. ಈಗಿನ ಕಾಲಕ್ಕೆ ಆದರೆ ಇಲ್ಲ, ನಾನು ಡಾಕ್ಟ್ರ್ ಇದ್ದ ತಪ್ಪಾಗಿ ತಿಳಿಬೇಡಿ, ಎಲ್ಲ ಆಪ್ರೇಷನ್ ಮಾಡಿ ದುಡ್ಡು ಕಿತ್ಕೊಂಡು ಕಳಿಸ್ಬಿಡೋರು. ಡಾಕ್ಟ್ರದೇ ಹೃದಯ ಚೆನ್ನಾಗಿರ್ಬೇಕು, ಅಂಥವ್ರಿಗೆ ಮೆಡಿಕಲ್ ಓದೋಕ್ಕೆ ಪರ್ಮಿಷನ್ ಕೊಡಬೇಕು, ಇಲ್ಲದೆ ಕೊಡಬಾರ್ದು. ಜಾತಿ ಮೇಲೆ ಅದ್ರ ಮೇಲೆ ಯಾವ ಹುಡುಗಂಗೆ ಹೃದಯ ಚೆನ್ನಾಗಿದೆಯೋ ಅಂಥವನ್ನೇ ಡಾಕ್ಟ್ರ್ ಮಾಡಬೇಕು. ಆಗಿನ ಕಾಲಕ್ಕೆ ಆ ಥರ ಡಾಕ್ಟ್ರ್ ಇರೋರು ಏನು ಮಾಡಿದ್ರು, ಮತ್ತೆ ಪರೀಕ್ಷೆ ಮಾಡಿದ್ರು, ಚೆನ್ನಾಗಿದೆ ಕಿವಿ. ಮತ್ತು ಯಾಕೆ ತಿರುಗ್ತಾ ಇಲ್ಲ, ಆ ಡಾಕ್ಟ್ರ್ ಒಂದು ಸಂದೇಹ ಬಂತು. ಗಿಲ್ಕೆ ತಂದಿದ್ದೀರಾ ಅಂದರು, ಇಲ್ಲ ತರಲಿಲ್ಲ ಅಂದರು. ಅದನ್ನು ತಗೊಂಡು ನಾಳೆ ದಿವಸ ಬನ್ನಿ ಅಂದರು. ಸರಿ, ಆ ಗಿಲ್ಕೆ ತೊಗೊಂಡೋದ್ರು. ಡಾಕ್ಟ್ರ್ ನೋಡ್ತಾರೆ, ಗಿಲ್ಕೆನಲ್ಲಿ ಕಲ್ಲಿರುತ್ತಲ್ಲ, ಕಲ್ಲು ಬಿದ್ದೋಗಿದೆ. ಅಲ್ಲಾಡ್ತಿದ್ರೆ ಶಬ್ದ ಬರುತ್ತಲ್ಲ, ಇವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಮಗು ಕಿವುಡು ಅಂತಾರೆ. ಮತ್ತೆ 2 ಕಲ್ಲು ಹಾಕಿ ಕೊಟ್ಟರು, ಅಲ್ಲಾಡ್ತಿದ್ರ ಕಡೆ ತಿರುಗುತ್ತೆ. ಅಂದರೆ ಸಮಸ್ಯೆ ಏನು ಅಂತ ಗೊತ್ತಾದರೆ ಪರಿಹಾರ ಸುಲಭ. ನಾವು ಸಮಸ್ಯೆನೇ ಗೊತ್ತಿಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವನು ಮನೆಗೆ ಯಾರೂ ಸರಿ ಇಲ್ಲ, ನಾನೊಬ್ಬ ಸರಿ ಇದ್ದೀನಿ, ನಾನೊಬ್ಬಳು ಸರಿ ಇದ್ದೀನಿ ಅಂದ್ಬಿಟ್ಟು ಎಲ್ಲೆಲ್ಲೋ ಪರಿಹಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಶಾಸ್ತ್ರ ಹೇಳುತ್ತೆ ನೀನೇ ಸರಿ ಇಲ್ಲ. ಅದಕ್ಕೆ ವೇದಾಂತ ಜನ ಬರೋಲ್ಲ. ಯಾಕೆ? ನನ್ನೇ ಸರಿ ಇಲ್ಲ ಅಂತಾರೆ. ನಮ್ಮನೆ ನಾನು ಎಷ್ಟು ಜಾಗೃತಿಯಾಗಿ, ಎಷ್ಟು ಪ್ರೇಮದಿಂದ ಕೆಲಸ ಮಾಡ್ತಿದ್ದೀನಿ, ನಾನೇ ಸರಿ ಇಲ್ವಂತೆ. ಈ ಸ್ವಾಮಿ, ಈ ಶಾಸ್ತ್ರನೂ ಬುದ್ಧಿ ಇಲ್ಲ, ಅದಕ್ಕೆ ಸ್ವಾಮಿಗೂ ಬುದ್ಧಿ ಇಲ್ಲ. ಶಾಸ್ತ್ರ ಹೇಳತಕ್ಕಂಥ ಕರೆಕ್ಟು. ನೀನೇ ಸಮಸ್ಯೆ. ಯಾಕಪ್ಪ ಅಂದರೆ ನಾನು ಸಂಸಾರಿ ದುಃಖಿ ಅಂತ ನಿಶ್ಚಯ ಮಾಡಿಕೊಂಡು, ದುಃಖಿ ಅಂತ ನಿಶ್ಚಯ ಮಾಡಿಕೊಂಡು ಆನಂದಕ್ಕೋಗಿ ಪ್ರಯತ್ನ ಮಾಡ್ತೀವಿ. ಇವಾಗ ಏನಾಗುತ್ತೆ, ದುಃಖಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸ್ತಾರೆ, ದುಃಖಿ ಮದುವೆ ಅಲ್ಲ. ಹುಡುಗಿನೂ ದುಃಖಿ, ಹುಡುಗನೂ ದುಃಖ, ಇಬ್ಬರು ಒಟ್ಟಿಗೆ ಸೇರಿದ್ರೆ ಎಲ್ಲಿ ಬರುತ್ತೆ ಸುಖ? ದುಃಖ. ಇನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ, ಮ್ಯಾರೇಜ್ ಇಸ್ ಅನ್ ಅಕೇಶನ್ ಆಫ್ಟರ್ ವಿಚ್ ದಿ ಹ್ಯಾಪಿನೆಸ್ ಇಸ್ ಡಿವೈಡೆಡ್, ಸಾರೋಸ್ ಆರ್ ಮಲ್ಟಿಪ್ಲೈಡ್. ಮದುವೆ ಅನ್ನತಕ್ಕಂಥದ್ದು ಒಂದು ಅದ್ಭುತವಾದ ಘಟನೆ. ಅದಾದರೆ ನಮ್ಮಲ್ಲಿ ಆನಂದ ಹಂಚ್ಕೊಳ್ತೀವಿ, ದುಃಖ ಬೆಳೀತಾ ಹೋಗುತ್ತೆ. ಯಾಕೆ? ಆ ಹುಡುಗಿನೂ ದುಃಖಿ, ಹುಡುಗನೂ ದುಃಖಿ, ದುಃಖಿ ಒಟ್ಟಿಗೆ ಸೇರಿದ್ರೆ ಡಬಲ್ ದುಃಖಿ ಆಗುತ್ತೋ, ಸುಖ ಸಿಗುತ್ತೋ? ಡಬಲ್ ದುಃಖಿ ಅಂದರೆ ಎಷ್ಟು ಬೇಗ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. 2 × 2 4, 4 × 4 16 ಈ ಥರ ಆಗುತ್ತೆ.
ಮತ್ತು ನಾನು ದುಃಖಿ ಅಂತ ನಿಶ್ಚಯ ಮಾಡಿಕೊಂಡು ಎಷ್ಟೇ ಸಂಪಾದನೆ ಮಾಡು, ಎಷ್ಟೇ ಅಧಿಕಾರಕ್ಕೆ ಹೋಗು, ನಾನು ದುಃಖಿ ಅನ್ನೋದಿದ್ದೇ ಇರುತ್ತೆ. ದುಃಖಿ ಮದುವೆ ಆದ ಡಬಲ್ ದುಃಖಿ ಆಯಿತು, ಮತ್ತೆ ದುಃಖಿ ಮಕ್ಕಳಾದರೂ ಇನ್ನೂ ದುಃಖ ಜಾಸ್ತಿ ಆಯಿತು. ದುಃಖಿ ಮಕ್ಕಳು ಮದುವೆ ಮಾಡಿದ ಇನ್ನೂ ದುಃಖ ಜಾಸ್ತಿ ಇದೆ. ಯಾವಾಗ ಸರಿ ಹೋಗುತ್ತೆ ಅಂದರೆ ಇಲ್ಲಿ ಬಂದು ಸರಿ ಹೋಗುತ್ತೆ. ಇಲ್ಲಿ ದತ್ತಾತ್ರೇಯ ಆಶ್ರಮಕ್ಕೆ ಬಂದರೆ ಸರಿ ಹೋಗೋದು. ಯಾಕಪ್ಪ ಅಂದರೆ ಶಾಸ್ತ್ರ ಹೇಳುತ್ತೆ ನೀನೇ ಸಮಸ್ಯೆ, ತತ್ವಮಸಿ, ನೀನೇ ಆನಂದ ಸ್ವರೂಪ. ಯಾವ ಆನಂದ ಹುಡುಕ್ತಾ ಇದೆಯೋ ಅದು ನೀನೇ. ಆದರೆ ನಮ್ಗೆ ಗೊತ್ತಿಲ್ಲ, ನಾನು ದುಃಖಿ ಅಂತ ನಿಶ್ಚಯ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಿನ್ನ ಬಗ್ಗೆ ನಿನಗೆ ಏನು ನಿಶ್ಚಯ ಇದೆಯೋ, ಏನು ಅಭಿಮಾನ ಇದೆಯೋ ಅದೇ ಸಮಸ್ಯೆ. ಆ ಅಭಿಮಾನ, ಆ ನಿಶ್ಚಯ ಎಲ್ಲ ತೆಗೆದಾಕ್ಬಿಡ್ಬೇಕು. ಆಗಲೇ ಆನಂದವಾಗಿರೋದು. ಅದಕ್ಕೋಸ್ಕರ ಇಲ್ಲಿ ತನಕ ಅಂತಃಕರಣ ಯಾವ ರೀತಿ ನಾವು ತಯಾರು ಮಾಡಬೇಕು ಅನ್ನತಕ್ಕಂಥದ್ದು ಹೇಳಿ ಈಗ ಮುಂದಕ್ಕೆ ನೋಡಿ. ಕರ್ಮಯೋಗ ನಿಷ್ಠಾಯ ಪರಮರಹಸ್ಯಂ ಈಶ್ವರ ಶರಣತಾಂ ಉಪಸಂಹೃತ್ಯ. ಕರ್ಮಯೋಗ ಅನ್ನತಕ್ಕಂಥ ಜೀವನ ಮಾಡಬೇಕಾದ್ರೆ ಕರ್ಮಯೋಗ ಬುದ್ಧಿಯಿಂದಲೇ ಮಾಡಬೇಕು. ಯಾವ ರೀತಿ ಅಂತ ಮತ್ತೆ ನೋಡೋಣ. ಸಾಕಷ್ಟು ನೋಡಿದ್ದೀವಿ. ಆದರೆ ಎಲ್ಲ ಈ ಥರ ಕಾರ್ಯಕ್ರಮ ನಡೆದರೆ 3 ದಿವಸ ನಡೀಲಿ, 2 ದಿವಸ ನಡೀಲಿ, ಹೌದಾ, 4 ದಿವಸ ನಡೀಲಿ, 41 ದಿವಸ ನಡೀಲಿ, 43 ದಿವಸ ನಡೀಲಿ, ಒಂದೊಂದು ದಿವಸ ಬರ್ತಾರೆ, ಮುಕ್ತ ಹೊರಟೋಗ್ತಾರೆ. 1 ದಿವಸಕ್ಕೆ ಮುಕ್ತಿ ಸಿಕ್ಕೋಯ್ತು, ಮತ್ತೆ ಹೊಸೂರು ಬರ್ತಿರ್ತಾರೆ. ಕರ್ಮಯೋಗ ಸಾಧನೆ ಹೇಳಿ ಮುಗಿಸಿದ್ವಿ ಅಂದರೆ ಕೇಳಿರೋದು ಜ್ಞಾಪಕ ಇರೋಲ್ಲ ಅಲ್ವಾ? ಹೊಸ ಬಂದವರಿಗೆ ಏನು ಹೇಳಿ, ಕೇಳಿರೋರ್ಗೂ ಜ್ಞಾಪಕ ಇರಲ್ಲ, ಹೊಸ ಬಂದವ್ರಿಗೂ ಗೊತ್ತಿಲ್ಲ. ಒಂದು ವೇಳೆ ಜ್ಞಾಪಕ ಇದ್ರೂ ಯಾಕೆ ನಮಗೆ ಜ್ಞಾಪಕ ಇಲ್ವೋ ಸ್ವಾಮಿಗಳಿಗೆ ಹೇಳ್ತಾರೆ ಅನ್ನೋದು ಮನಸ್ಸು. ಜ್ಞಾಪಕ ಇದ್ರೂ ಯೋಗ ಬುದ್ಧಿಯಿಂದ ಜೀವನ ಮಾಡ್ತಿದ್ದೀರೋ, ಮಾಡ್ತಿದ್ರೆ ಇಷ್ಟೊತ್ತಿಗೆ ಬ್ರಹ್ಮಸ್ವರೂಪದಲ್ಲಿ ಇರ್ಬೋದಾಗಿತ್ತು. ಆಗಿಲ್ಲ ಅಂದಾಗ ಮತ್ತೆ ಕರ್ಮಯೋಗ ಸಾಧನೆ ಏನು ಅಂತ ನೋಡೋಣ. ಆ ಕರ್ಮಯೋಗ ಸಾಧನೆನ ಈಶ್ವರ ಶರಣತ, ಈಶ್ವರನಿಗೆ ಸಮರ್ಪಣೆ ಮಾಡಿಕೊಂಡು ಜೀವನ ಮಾಡತಕ್ಕಂಥದನ್ನ ಇಲ್ಲಿಗೆ ತಕ್ಕ ಹೇಳಿದ್ದಾರೆ. ಉಪಸಂಹೃತ್ಯ ತತ ಅತ. ಈಗ ಇದಾಗಿ ಕರ್ಮಯೋಗ ನಿಷ್ಠಾ ಫಲ ಅಂದರೆ ಆ ಕರ್ಮಯೋಗ ಬುದ್ಧಿಯಿಂದ ಜೀವನ ಮಾಡಿದ್ರೆ ಏನು ಫಲ ಸಿಗುತ್ತೋ, ಏನು ಸಮ್ಯಕ್ ದರ್ಶನ, ಸರಿಯಾದಂಥ ದೃಷ್ಟಿ, ಸರಿಯಾದಂಥ ದರ್ಶನ. ಸರಿಯಾದಂಥ ದರ್ಶನದೇನಪ್ಪ, ದೇವಸ್ಥಾನಕ್ಕೆ ಹೋಗ್ತೀವಿ, ತಿರುಪ್ತಿ ಇಂಥ ಕಡೆ ಹೋದಾಗ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮಾಡಿದ್ರೆ ಚೆನ್ನಾಗಿ ದರ್ಶನ ಆಯಿತು, ಅದೇನು ಪುಣ್ಯನೋ ಚೆನ್ನಾಗಿ ದರ್ಶನ ಆಯಿತು ಅಂತಾರೆ. ಸರಿ, ಮತ್ತೆ ಶುರು ಮಾಡ್ತಾರೆ. ಏನು ಹೋಗ್ಬಿಟ್ಟು ಬಂದ್ವಿ, ದರ್ಶನ ಚೆನ್ನಾಗಾಯಿತು, ಇಲ್ಲಿ ನನ್ನ ಮಗ ವ್ಯಾಪಾರ ಎಲ್ಲ ಕೆಡಿಸ್ಬಿಟ್ಟಿದೆ, ಎಲ್ಲ ಎತ್ತೊತ್ತದ್ದು ಆಗೋಗ್ಬಿಟ್ಟಿದೆ. ಬದಲಿ ಕೇದಾರು, ಅಮರನಾಥ್, ಮಾನಸ ಸರೋವರ ಎಲ್ಲ ದರ್ಶನ ಮಾಡ್ಕೊಂಬಂದ್ರು. ಇಲ್ಲಿ ಬರೋ ಅಷ್ಟೊತ್ತಿಗೆ ವ್ಯಾಪಾರ ಎಲ್ಲ ತಾನ್ಮಾರಾಗೋಗಿದೆ, ತಿರುಗ ಓಡಾಡ್ತಿದ್ದಾರೆ. ಈ ದರ್ಶನ ಎಷ್ಟು ಇದೆ? ದರ್ಶನ ಅಂದರೆ ಮತ್ತೆ ಓಡಾಟ ಇರಬಾರ್ದು. ಅವರು ದೇವರ ದರ್ಶನ ಮಾಡಿದ್ವಿ ಅಂದರೆ ಮತ್ತೆ ಅದು ಓಡಾಟ ಇರಬಾರ್ದು. ಏನೇ ನಡೀಲಿ ಜೀವನದಲ್ಲಿ ಅದು ತಪ್ಪಿಸ್ಲಿಕ್ಕಾಗಲ್ಲ, ಹೌದಾ? ಏನು ನಡೆಯುತ್ತೋ ಅದು ಪ್ರಾರಂಭ ಪ್ರಕಾರ ನಡೆಯುತ್ತೆ, ಅನುಭವಿಸಲೇಬೇಕು. ಆದರೆ ನಿಜವಾದ ದರ್ಶನ ಮಾಡಿದ್ರೆ ಎಂಥ ಅನುಭವದಲ್ಲೋ, ಎಂಥ ಸಂಕಟ ಪರಿಸ್ಥಿತಿಯಲ್ಲೋ ಆನಂದವಾಗಿರ್ಬೋದು. ಅಂಥ ದರ್ಶನ ಮಾಡಬೇಕು. ಅಂಥ ದರ್ಶನವನ್ನು ಮಾಡಿಸ್ಲಿಕ್ಕೋಸ್ಕರವಾಗಿ ಹೇಳಲಿಕ್ಕೋಸ್ಕರ ಸರ್ವ ವೇದಾಂತ ವಿಹಿತಂ, ಸಮಸ್ತ ವೇದಾಂತಗಳು ಎಲ್ಲ ಶಾಸ್ತ್ರಗಳು ಏನು ಹೇಳುತ್ತೋ ಅಂಥ ದರ್ಶನವನ್ನು ಹೇಳಲಿಕ್ಕೋಸ್ಕರವಾಗಿ
ಈಗ ಮುಂದಕ್ಕೆ ಕೃಷ್ಣ ಪರಮಾತ್ಮ ಉಪದೇಶ ಪ್ರಾರಂಭ ಮಾಡ್ತಾರೆ. ಕುರ್ಚಿ ಕೊಡೋದು, ಬೆನ್ನೋವು ಕಾಲು ನೋವು ಇದ್ರೆ ಕೂತ್ಕೊಳ್ಳಿ ಹಾಯಾಗಿ ಅಂತ, ನಿದ್ದೆ ಮಾಡಿ ಅಂತಲ್ಲ. ಎದ್ದು ಹೋಗಬೇಡಿ. ತತ್ವ ಹೇಳ್ತಿದ್ರೆ ಎಷ್ಟೊತ್ತಾಗ ಎದ್ದಿರ್ತಾರೆ. ಶ್ರವಣ ಮಾಡಿ ಬದಲಾವಣೆ ಆಗಿ ಅಂದರೆ ನಾನು ಸರಿ, ನಾನೇನು ಬದಲಾವಣೆ ಆಗೋದು? ಎಲ್ಲಿ ತನಕ ಈ ನಾನು ಅನ್ನೋದಿರುತ್ತೋ ಅಲ್ಲಿ ತನಕ ದುಃಖಿಗಳು, ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ. ಸೊ ಗಮನ ಇಟ್ಟು ಕೇಳಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣಿ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಮೋಕ್ಷ ಸನ್ಯಾಸ ಯೋಗ. ಶ್ರೀ ಭಗವಾನುವಾಚ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈಗ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇರ್ತಾರೆ. ಸರ್ವಧರ್ಮ ಸರ್ವೇ ಚ ತೇ ಧರ್ಮಾಶ್ಚ ಸರ್ವಧರ್ಮ. ಎಲ್ಲ ಧರ್ಮಗಳನ್ನು ತಾನು ಪರಿತ್ಯಜ್ಯ. ಪರಿತ್ಯಜ್ಯ ಅಂದರೆ ಸನ್ಯಾಸ್ಯ, ಎಲ್ಲ ಧರ್ಮಗಳನ್ನು ಬಿಟ್ಟು. ಹಬ್ಬ ಈ ಉಪದೇಶ ಚೆನ್ನಾಗಿದೆಯಪ್ಪ, ಇಷ್ಟು ದಿವಸ ಏನೋ ಹೇಳ್ತಿದ್ರು, ಇದು ಚೆನ್ನಾಗಿದೆ. ಮತ್ತು ಹೊಸ್ತಾ ಬಂದವರು ಅಷ್ಟೇ, ಇದು ಚೆನ್ನಾಗಿದೆ. ಏನೋ ಧರ್ಮ ಮಾಡು, ಅದು ಮಾಡು, ಇದು ಮಾಡು ಅಂತಿದ್ರು. ಇಲ್ಲಿ ಕೃಷ್ಣ ಪರಮಾತ್ಮ ಎಲ್ಲ ಧರ್ಮನೂ ಬಿಡುವಂತಾರೆ. ಹಾಗಿದ್ಮೇಲೆ ಇನ್ನು ಮನಸ್ಸು ಬಂದಾಗೆ ಅಧರ್ಮ ಇತ್ತು, ಅಧರ್ಮ ಮಾಡಿಕೊಂಡು ಜೀವನ ಮಾಡ್ಬೋದು. ಓಹೋ, ಇಷ್ಟು ದಿವಸ ಕೇಳಿದ್ರೆ ಅರ್ಥ ಇದು ನಿಜವಾದ ಉಪದೇಶ. ಅಂದರೆ ಇವತ್ತೇ ಅನ್ನೋದ್ರೆ ಅವರು ಹಾಗೆ ಒಳ್ಳೆ ದಿವಸ ಬಂದ್ವಿ ನಾವು. ಯಾಕೆ ಎಲ್ಲ ಧಾರ್ಮಿಕ ಜೀವನನೂ ಬಿಟ್ಬಿಡಿ, ಅಧರ್ಮದಲ್ಲಿ ಪಾಪದಲ್ಲಿ ನಿಮ್ಗೇನು ಬೇಕು ಮಾಡ್ತೀರಿ ಅಂತ ಹೇಳ್ತಿದ್ದಾರೆ ಅಂತ ಕೆಲವರು ಅನ್ಕೊಳ್ತಾರೆ. ಅಂದ್ಕೊಂಡು ಪ್ರವಚನಕಾರ ಕೂಡ ಹೆಣ್ಣ ಕುಡಿದ್ಬಿಟ್ಟು ಬರ್ತಾರೆ. ಯಾಕೆ ಕೃಷ್ಣವನ್ನು ಹೇಳಿದಾರಲ್ಲ, ಸರ್ವಧರ್ಮ ಪರಿತ್ಯಜ್ಯ. ಹಾಗೆಲ್ಲ ಯಾವಾಗ ಒಳ್ಳೆಯದನ್ನೇ ಬಿಡುವಂತಾರೋ ಅವಾಗ ಕೆಟ್ಟದ್ದು ಇಟ್ಕೊಂಡು ಅರ್ಥ ಅಲ್ಲ. ಕೆಟ್ಟದ್ದು ಮೊದಲೇ ಬಿಟ್ಟಿದ್ದಾನೆ, ಒಳ್ಳೆಯವನು ಒಳ್ಳೆ ತಂದಲ್ಲಿದ್ದಾನೆ. ನಾನು ಒಳ್ಳೆಯವನು ಅನ್ನೋ ಅಭಿಮಾನದಲ್ಲೇ ಇದ್ದಾನೆ, ಅದನ್ನು ಬಿಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ಆ ಧಾರ್ಮಿಕ ಜೀವನವನ್ನು ಬಿಡು ಅಂದಾಗ ಅಧರ್ಮ ಮಾಡುವುದು ಅಂತಲ್ಲ. ಅದಕ್ಕೆ ಆಚಾರ್ಯ ಪ್ರಶ್ನೆ, ಧರ್ಮಶಬ್ದ ನಂತರ ಅಧರ್ಮೋಪಿ ಗೃಹ್ಯತೆ. ಧರ್ಮ ಅಂತ ಹೇಳಿದಾಗ ಅಧರ್ಮವನ್ನು ತಗೋಬೇಕು. ಧರ್ಮ ಅಧರ್ಮ ಎರಡನ್ನು ಬಿಡಬೇಕು. ಧರ್ಮ ಅಧರ್ಮ ಎರಡನ್ನು ಬಿಡಬೇಕು. ಪರಿತ್ಯಜ್ಯ ಸನ್ಯಾಸ್ಯ ಸರ್ವಕರ್ಮಾಣಿ. ಧರ್ಮ ಏನಪ್ಪ ಇಲ್ಲಿ? ಕರ್ಮ. ಹೆಂಡತಿ ಧರ್ಮ ಏನೋ ಅದನ್ನು ಬಿಟ್ಬಿಡು. ಪತಿ ಭರ್ತ, ಭರ್ತ ಅನ್ನೋ ಶಬ್ದ ಸಾಕಷ್ಟು ಅರ್ಥಕಲ್ಪಿತವಾದ. ತೆಲುಗಿನಲ್ಲಿ ನಾ ಮಗಳು ಅಂತಾರೆ. ಆ ಮಗಳು ಅನ್ನೋಕ್ಕೆ ಏನಂತ ಗೊತ್ತಿಲ್ಲ. ಇದು ಭರ್ತ ಅನ್ನೋಕ್ಕೆ ಯಾರಾದರೆ ಆಕೆ ಜವಾಬ್ದಾರಿ ಎಲ್ಲವನ್ನು ಹೊತ್ಕೊಳ್ತಾರೋ, ಯಾರ ನಿಧಿ ಕುಟುಂಬದ ಜವಾಬ್ದಾರಿ ಹೊತ್ಕೊಳ್ತಾರೋ ಅವರು ಭರ್ತ. ಇಲ್ಲಿ ಸರ್ವಧರ್ಮ ಪರಿತ್ಯಜ್ಯ ಅಂದಾಗ ಹೆಂಡತಿ ಧರ್ಮ ಬಿಟ್ಟುಬಿಡಬೇಕು, ಗಂಡನಾಗಿ ಧರ್ಮ ಬಿಟ್ಟುಬಿಡಬೇಕು, ತಂದೆ ತಾಯಿಯಾಗಿ ಧರ್ಮ ಬಿಟ್ಟುಬಿಡಬೇಕು ಅಲ್ಲ. ಮತ್ತೆ ಸರ್ವಕರ್ಮ ಪರಿತ್ಯಜ್ಯ, ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ. ಎಲ್ಲ ಕರ್ಮಗಳು ಯಾವ ಕರ್ಮಪ್ಪ? ಏನು ಮಾಡಿದಿರ ಸುಮ್ಮನೆ ಕೂತೀರಿ. ಎಷ್ಟೊತ್ತು ಕೂತಿರ್ತೀರ?
ಯಾವುದೋ ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿನಲ್ಲಿ ಸ್ಟ್ರೈಕ್ ಮಾಡೋದಂತೆ. ಎಲ್ಲ ಸಂಬಳ ಜಾಸ್ತಿ ಬೇಕು ಅಂತ ಏನೋ ಸ್ಟ್ರೈಕ್ ಮಾಡಿದ್ರು. ಕೆಲಸಕ್ಕೆ ಹೋಗಲ್ಲ, ಏನು ಮಾಡಿದ್ರು, ಸಂಬಳ ಕೊಟ್ಟರೇನೆ ಅಂತ. ಓನರ್ ಯಾರೋ ಶಾಸ್ತ್ರ ಚೆನ್ನಾಗಿ ಚಿಂತೆ ಮಾಡಿಲ್ಲ. ಅವ್ರು ಹೇಳಿದಂತೆ, ನೋಡಪ್ಪ ನೀವೇನು ಕೆಲಸ ಮಾಡೋದು ಬೇಡ, ಇವಾಗ ಎಷ್ಟು ಸಂಬಳ ಕೊಡ್ತೀನೋ ಅಷ್ಟೇ ಸಂಬಳ ಕೊಡ್ತೀನಿ, ಸುಮ್ಮನೆ ಕೂತೀರಿ, ಫ್ಯಾಕ್ಟ್ರಿಗೆ ಬಂದು ಸುಮ್ಮನೆ ಕೂತೀರಿ. ಇದು ಚೆನ್ನಾಗಿದೆ, ಸುಮ್ಮನೆ ಕೂತಿರ್ತೀವಿ ಅಂತ ಬಂದರು. ಎಷ್ಟೊತ್ತು ಕೂತಿರ್ತಾರೆ? ಒಂದು ದಿವಸ ಎಲ್ಲ ಪ್ರಯತ್ನ ಪಟ್ಟಿರುತ್ತೆ, ಆಗಲಿಲ್ಲ. ನಮಗೆ ಸಂಬಳ ಜಾಸ್ತಿನೂ ಬೇಡ, ಏನು ಬೇಡ, ಮುಂಚೆ ಕೊಟ್ಟಷ್ಟೇ ಕೊಡು, ಕೆಲಸ ಮಾಡ್ತೀವಿ ಅಂತ. ಯಾಕೆ ಸುಮ್ಮನೆ ಕೂತಿರೋದು ಕಷ್ಟ. ಮತ್ತು ಸರ್ವಕರ್ಮಾಣಿ ಸನ್ಯಾಸ, ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಅಂತ ಹೇಳ್ತಾರೆ. ಈ ಕರ್ಮಗಳಲ್ಲಿ ಎಷ್ಟು ವಿಧ ಇದೆಯಪ್ಪ ಅಂದರೆ ಇಷ್ಟು ಮುಂಚೆನೆ ವಿವೇಕಾನಂದರಿವೆ. ಏನು ನಿಷಿದ್ಧ ಕರ್ಮ, ನಿಷಿದ್ಧ ಕರ್ಮ, ಪ್ರಾಯಶ್ಚಿತ್ತ ಕರ್ಮ ಮತ್ತು ಕಾಮ್ಯ ಕರ್ಮ, ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಈ 5. ಇನ್ನು ಕೆಲವು ಕರ್ಮಗಳಿದೆ, ಅದೇ ಶಾಸ್ತ್ರ ತಗೊಳ್ಳಲ್ಲ. ಯಾವುದಪ್ಪ ಅಂದರೆ ಸ್ವಾಭಾವಿಕ ಕರ್ಮ. ಕೆಲವರು ಮಹಾನುಭಾವರು ಹೇಳ್ತಿದ್ರು, ಅಲ್ಲ ಈ ಕರ್ಮಯೋಗ ಸಾಧನೆ ಹೇಳ್ತೀರ ನೀವು, ಇದನ್ನು ನಾವು ಹೇಳ್ಬೇಕಾ? ಅವ್ರು ಮಾಡ್ತಾರೆ ಇದ್ದಾರೆ. ಅಲ್ಲಪ್ಪ ನಿತ್ಯ ಕರ್ಮ ನೈಮಿತ್ಯ ಕರ್ಮ ಯಾರು ಮಾಡ್ತಾರೆ ಅಂದರೆ ಆ ಸ್ವಾಮಿಗಳು ಪ್ರವಚನ ಮಾಡ್ತಾರೆ. ಅವರು ಅದು ಯಾವ ಶಾಸ್ತ್ರವೋ ಏನು, ದಿವಸ ಮಲಮೂತ್ರ ವಿಸರ್ಜನೆ ಮಾಡ್ತಾರೋ ಇಲ್ಲ, ದಿವಸ ಊಟ ಮಾಡ್ತಾರೋ ಇಲ್ಲ, ಮತ್ತೆ ಇದೇ ನಿತ್ಯ ಕರ್ಮ ಅಂತೆ. ಮಲಮೂತ್ರ ವಿಸರ್ಜನೆ ಮಾಡೋದು, ಊಟ ಮಾಡೋದು, ಸ್ನಾನ ಮಾಡೋದು, ಇದೇ ನಿತ್ಯ ಕರ್ಮ. ಯಾಕೆಂದರೆ ಈ ಸ್ವಾಭಾವಿಕ ಕರ್ಮ ಇದು. ಯಾವುದು ಮಲಮೂತ್ರ ವಿಸರ್ಜನೆ ಮಾಡತಕ್ಕಂಥದ್ದು ಸ್ವಾಭಾವಿಕ ಕರ್ಮ. ಭಾನುವಾರ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು. ಯಾಕೆಂದರೆ ರಜೆ ಅಂದರೆ ಅದಕ್ಕೂ ರಜೆ. ಯಾವುದಕ್ಕೆ? ಲೆಟ್ರಿನ್ನು ಭಾನುವಾರ ಬಾಗಿಲಾಕ್ಬಿಡಿ, ಭಾನುವಾರ ಅಡಿಗೆ ಮನೆಯನ್ನು ಬಾಗಿಲಾಕಿ ಅದಾಗುತ್ತೋ. ಅದಕ್ಕೋಸ್ಕರ ಶಾಸ್ತ್ರ ಸ್ವಾಭಾವಿಕ ಕರ್ಮವನ್ನು ತಗೊಳ್ಳಲ್ಲ. ಕೆಲವರು ಯಾಕೆ ಹೇಳ್ತೀನಿ ಅಂದರೆ, ನಾನು ಇನ್ಯಾರೋ ಸ್ವಾಮಿಗಳು ಬರ್ತಾರೆ, ನಿತ್ಯ ಕರ್ಮ ಮಾಡ್ತಾಳೆ ಇದ್ರೆ ನೀವು ಮಲಮೂತ್ರ ವಿಸರ್ಜನೆ ಮಾಡ್ತೀರೋ ಇಲ್ಲ, ಅದೇ ನಿತ್ಯ ಕರ್ಮ ಅಂತಾರೆ. ನಿಮ್ಮ ತಲೆ, ನಿನಗೂ ತಲೆ ಕೆಟ್ಟಿದೆ, ಜನಗಳು ತಲೆ ಕೆಡಿಸ್ತೀಯ. ಮಲಮೂತ್ರ ವಿಸರ್ಜನೆ ಮಾಡೋದು, ತಿನ್ನೋದು, ಇವೆಲ್ಲ ನಿತ್ಯ ಕರ್ಮ, ನೈಮಿತ್ಯ ಕರ್ಮ ಅಲ್ಲ. ಮತ್ತೇನಪ್ಪ, ಅವು ಸ್ವಾಭಾವಿಕ ಕರ್ಮ, ಸಹಜವಾಗಿ ನಡೆದೋಗ್ತಾ ಇರುತ್ತೆ. ಸಹಜವಾಗಿ ನಡೆದೋಗ್ತಾ ಇರ್ತದೆ. ನಾವು ಶುಕ್ರವಾರ ನಾನು ಮೂತ್ರ ವಿಸರ್ಜನೆ ಮಾಡಲ್ಲ, ಮತ್ತೆ ಭಾನುವಾರ ಈ ಥರ ನೇಮ ಹಾಕ್ಲಿಕ್ಕೆ ಆಗಲ್ಲ, ನಡೀತಾ ಇರುತ್ತೆ. ಹೌದಾ? ಆದ ಕಾರಣ ಸ್ವಾಭಾವಿಕರು ಬಿಟ್ಟು ನಿಷಿದ್ಧ ಕರ್ಮವನ್ನು ಮಾಡಲಿಕ್ಕೆ ಹೋಗಬಾರ್ದು. ಸನ್ಯಾಸ ಬಿಟ್ಬಿಡ್ಬೇಕು. ಅಲ್ಲ, ನಿಷಿದ್ಧ ಕರ್ಮ ನಮಗೆ ಗೊತ್ತೇ ಇಲ್ಲ. ಯಾವ್ಯಾವ ಶಾಸ್ತ್ರ ಏನೇನು ಬೇಡ ಅನ್ನುತ್ತೋ ನಮಗೆ ಶಾಸ್ತ್ರ ಗೊತ್ತಿಲ್ಲ. ಮತ್ತೆ ಆಗಿಬಿಡೋದು ಅಂದರೆ ಪ್ರತಿಯೊಬ್ಬರಿಗೂ ನಿಷಿದ್ಧ ಕರ್ಮ ಏನೋ ಚೆನ್ನಾಗಿ ಗೊತ್ತು. ಯಾವಾಗ ಬೇರೆಯವ್ರಿಗೆ ಹೇಳಬೇಕಾದ್ರೆ ಇದು ನಿಷಿದ್ಧ ಕರ್ಮ ಮಾಡಬೇಡ ಅಂತ ಹೇಳ್ತಾರೆ. ನೀನು ಸುಳ್ಳು ಹೇಳ್ಬೇಡ, ನಿಜಾನೇ ಹೇಳು, ಸುಳ್ಳು ಹೇಳ್ಬೇಡ ಅಂತೀವಿ. ಬೇರೆ ಯಾರನ್ನ ನಮ್ಮ ಹತ್ರ ಮಾತಾಡಕ್ಕೆ ಬಂದ್ರೆ, ನಾವು ಮಾತಾಡ್ಬೇಕಾದ್ರೆ ಆ ನಿಜ ಹೇಳೋದು ಮರ್ತು ಬಿಡ್ತೀವಿ, ಬರೀ ಸುಳ್ಳೆ ಮಾತಾಡ್ತೀವಿ. ನಾನು ಹೇಳಿದ್ದೆಲ್ಲ, ಕಳ್ಳ ಮನೆಗೆ ಬರ್ತಾನೆ, ಬಂದಿದ್ದು ಕಳ್ತನ ಮಾಡಲಿಕ್ಕೆ, ಬಾಗಿಲು ಹೊಡೆದು ಬಿಟ್ಟು ಒಳಗಡೆ ಬನ್ನಿ ಅಂತ ಎದೆ ಮೇಲೆ ಚಾಕು ಇಟ್ಟು ಸತ್ಯ ಹೇಳು, ಎಲ್ಲಿಕ್ಕೆ ದುಡ್ಡು
ಇಲ್ಲ ನಿನ್ನ ಪ್ರಾಣ ಹೋಗುತ್ತೆ ಅಂತ. ಈಗ ಬಂದಿರೋದು ಅದಕ್ಕೆ ಉಪದೇಶ ಮಾಡೋದು ಸತ್ಯವದ ಸತ್ಯವನ್ನು ಹೇಳುವಂಥ, ಅಂದರೆ ಅವ್ರಿಗೂ ಸುಳ್ಳು ಹೇಳತಕ್ಕಂಥದ್ದು ಅಧರ್ಮ ಅಂತ ಗೊತ್ತು, ನಿಷಿದ್ಧ ಅಂತ ಗೊತ್ತು. ಯಾವಾಗ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಅದೇ ಕಳ್ತನ ಅನ್ನತಕ್ಕಂಥದ್ದು ನಿಷಿದ್ಧ. ನಮ್ಮನೆಗೆ ಯಾರನ್ನ ಕಳ್ತನಕ್ಕೆ ಬಂದರೆ ಅವಾಗ ನಿಷಿದ್ಧ, ನಾವೇ ಕಳ್ತನಕ್ಕೆ ಹೋದ್ರೆ ಅದು ಸಿದ್ಧ. ಬೇರೆಯವರಿಗೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀವೋ ಆ ರೀತಿ ನಾನು ಇರಬೇಕು. ಮನೆಯಲ್ಲಿ ನೋಡಿ, ಹುಚ್ಚುಚ್ಚ ಮಾತಾಡಬೇಡ, ಮರ್ಯಾದೆ ಕೊಟ್ಟು ಮಾತಾಡು ಅಂತ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಮೊಟ್ಟ ಮೊದಲು ನಾನು ಹುಚ್ಚುಚ್ಚ ಮಾತಾಡಬಾರ್ದು, ನಾನು ಬೇರೆಯವರಿಗೆ ಮರ್ಯಾದೆ ತೆಗಿಬಾರ್ದು. ಹೌದಲ್ಲ? ನಾವು ಹುಚ್ಚುಚ್ಚ ಊಟಕ್ಕೆ ಕೂತು ನೋಡಿ ಬದಲಾಯಿಸ್ಕೊಳ್ಳಿವೆಲ್ಲ. ಎಲ್ಲ ಮನೆಯೂ ಯಾಕೆ ಕುರುಕ್ಷೇತ್ರ ಅಂದರೆ ಬೇರೆಯವ್ರಿಗೆ ಯಾವ ರೀತಿ ಹೇಳ್ತಾರೋ ಆ ರೀತಿ ಇರ್ತಾರಲ್ಲ. ಇವ್ರು ಮಾಡೋದು ಮಾಡ್ತಾರೆ ಇರ್ತಾರೆ, ಬೇರೆಯವ್ರಿಗೆ ಮಾತ್ರ ನೀತಿ ಹೇಳ್ತಾರೆ. ಯಾವುದೋ ಒಂದು ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರಿಂದ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತಾಳೆ ಸೊಸೆ ಸಂಜೆಗೆ. ಬೆಳಗ್ಗೆ ನಾನು ದುಡಿದಿದ್ದೀನಿ, ಇವಾಗ ನೀನು ದುಡಿ ಅಂತಾಳೆ ಅತ್ತೆ. ಇದು ಮಾಮೂಲೆ. ಬೆಳಗ್ಗೆ ನಾನು ಕೆಲಸಕ್ಕೆ ಹೋಗಿ ಬಂದಿರೋದು ಬೆಲೆ ಇಲ್ಲ, ಅದಕ್ಕೆ ಸಂಬಳ ಮಾತ್ರ ಬೇಕು. ಸಂಜೆಗೆ ಬಂದರೆ ನೀನು ಅಡುಗೆ ಮಾಡೋಗ್ತಾರೆ. ಆಯಿತು, ಅಡುಗೆ ಮಾಡಬೇಕಾದ್ರೆ ಅವ್ರಿಗೆ ಕೇಳಬೇಕು ಏನು ಮಾಡಬೇಕು ಅಂತ. ಅತ್ತೆ ಬಾವ ಸರಿ ಇಂತಿಂಥ ತರಕಾರಿ ಹಾಕಿ ಚೆನ್ನಾಗಿ ಕೂಟ್ ಮಾಡು, ಆಮೇಲೆ ಚಪಾತಿ ಮಾಡು ಅಂತಾರೆ. ಬಡಿಸ್ಬೇಕಾದ್ರೆ ಕೂಟು ಚೆನ್ನಾಗಿ ಮಾಡಿದ್ದೀಯಮ್ಮ, ಭಾಳಷ್ಟು ಚೆನ್ನಾಗಿದೆ, ಇದಕ್ಕೆ ಚಪಾತಿ ಸರಿ ಹೋಗಲ್ಲ, ಮುದ್ದೆ ಆದರೆ ಸರಿ ಹೋಗುತ್ತೆ. ಅದು ಇವಾಗ ಮುದ್ದೆ ಮಾಡಬೇಕು, ಊಟಕ್ಕೆ ಕೂತಿದ್ರೆ ಇವಾಗ ಮುದ್ದೆ ಮಾಡಬೇಕು. ನೀನು ಆ ರೀತಿ ಮಾಡ್ತೀಯೋ, ನಿಂಗೆ ಹೇಳೋದು ಮಾಡ್ತೀಯೋ, ನೀನು ಯಾವಾಗ ಮಾಡಲ್ವೋ ಅಂತ ಕೆಲಸ ಇನ್ನೊಬ್ರಿಗೆ ಯಾಕೆ ಹೇಳ್ತೀಯ ಅಂದಾಗ ನಾನು ಯಾವ ರೀತಿ ಇರಬೇಕು ಅಂತ ಬೇರೆಯವ್ರಿಗೆ ಹೇಳ್ತೀನೋ ಅದೇ ರೀತಿ ನಾನಿರಬೇಕು ಅಂತ ಒಂದು ನಿಶ್ಚಯ ಮಾಡಿಕೊಂಡು ನನಗೆ ಯಾರು ಹಿಂಸೆ ಇಟ್ಟರು ಒಪ್ಪಲ್ಲ. ನಾವು ಬೇರೆ ಹಿಂಸೆ ಇಡಬಾರ್ದು. ನನಗೆ ಹಿಂಸೆ ಆದರೆ ನಾನು ಒಪ್ಪಲ್ಲ, ಆ ಕಾರಣ ಬೇರೆಯವರಿಗೆ ಹಿಂಸೆ ಮಾಡಬಾರ್ದು. ಈ ರೀತಿ ನಿಯಮ ಹಾಕ್ಕೊಂಡ್ರೆ ನಿಶ್ಚಿತ ಕರ್ಮ ಎಲ್ಲ ಬಿದ್ದೋಗುತ್ತೆ. ಪ್ರಾಯಶ್ಚಿತ್ತ ಕರ್ಮ ಎರಡು ರೀತಿ ಇದೆ. ಒಂದು ಜಾತಕ ತೋರಿಸ್ತೀವಿ, ನಿಜ ನನ್ನ ಅಭಿಪ್ರಾಯ ತೋರ್ಸಕ್ಕೆ ಹೋಗ್ಬಾರ್ದು, ಬರೆಸಲೂಬಾರ್ದು. ಯಾಕೆ? ಗ್ರಹಗತಿಗಳು ತಿದ್ದುವನ ಜಾತಕದಿ ಜ್ಯೋತಿಷಿ ಗ್ರಹಗತಿಗಳು ತಿಂತಾನ, ತಿದ್ದುದು ಪ್ರಯೋಜನ ಇದೆಯಲ್ಲ, ತಿದ್ದುದು ಪ್ರಯೋಜನ ಇಲ್ಲ. ಈ ರೀತಿಯ ಪ್ರಾರಂಭದಲ್ಲಿ ಬದಲಾಯಿಸಲಿಕ್ಕಾಗಲ್ಲ. ಅದಕ್ಕೋಸ್ಕರ ದೇವರ ಭಕ್ತಿಯಿಂದ ಸಕಲ ಗ್ರಹಬಲ ನೀನೇ ದೇವ, ಎಲ್ಲ ಗ್ರಹಬಲ ನೀನೇ. ನೋಡಿ, ಇಂಥವೇ ಮಾಡೋಕ್ಕಾಗಲ್ಲ. ನಾವು ಇನ್ನೇನು ಮಾಡ್ತೀವಿ? ಸೆಲ್ಫ್ ಆಫ್ ಮಾಡಿ ಕೂತ್ಕೊಂಡು ಅದಕ್ಕೆ ಇನ್ನು ಅರ್ಜೆಂಟ್ ಖಾಲಿ ಇತ್ತಲ್ಲ, ಹೋಗಿ ಗಮನ ಕೊಡಿ, ಹೋಗಿ ಚೆನ್ನಾಗಿ ಹೋಗ್ತಾರೆ. ಇನ್ನು ಜಾತಕ ತೋರಿಸ್ಬಾರ್ದು, ಬಳಸಬಾರ್ದು ಅನ್ನೋ ಒಪ್ಕೊಳ್ತಾರೆ. ಸಕಲ ಗ್ರಹ ಬಲ ನೀನೇ ದೇವ, ಎಲ್ಲ ಗ್ರಹಕ್ಕೂ ನೀನೇ ಬಲ. ನಮಗೀಗ ಮೋದಿ ಚೆನ್ನಾಗಿ ಪರಿಚಯ ಇದೆ ಅಂತ ಇಟ್ಕೊಳ್ಳಿ, ನೇರವಾಗಿ ಫೋನಲ್ಲಿ ಮಾತಾಡ್ಬೋದು, ಕರೆದ್ರು ಬರ್ತಾರೆ. ಆ ಥರ ಇರಬೇಕಾದ್ರೆ ಆ ಜವಾನಿನ ಮಾಡೋಕ್ಕಾಗುತ್ತೆ, ಮೋದಿ ಜವಾನ. ಅದೇ ರೀತಿ ಪರಮಾತ್ಮನ ನಾವು ಹಿಡ್ಕೊಂಡ್ವಿ ಅಂದರೆ ಯಾವ ಗ್ರಹ ಏನು ಮಾಡಲ್ಲ. ಆದರೂ ನಾವು ಅದನ್ನು ನಂಬಿಕೆ ಬರಲ್ಲ. ಶನಿ ಇದ್ದಾನೆ ಅಂತ ನಂಬ್ತೀವಿ, ದತ್ತಾತ್ರೇಯ ಇದ್ದಾನೆ ಅಂತ ನಂಬಿಕೆ ಬರಲ್ಲ. ಶನಿ ನೋಡಿದ್ರ ನೀವು? ಇಲ್ಲ. ಅದು ಯಾರು ನಂಬ್ತೀರ? ಅದು ಏನೋ ಒಟ್ಟಿನಲ್ಲಿ ಶನಿ ಕಾಟ ಇದೆ ಅಂದರೆ ನಂಬ್ತೀವಿ. ಸರಿ, ಇಂಥ ದೋಷ ಇದೆ, ಇಂಥ ಪ್ರಾಯಶ್ಚಿತ್ತ ಮಾಡಿ ಅಂತಾರೆ. ಶ್ರದ್ಧೆಯನ್ನು ಮಾಡಿದ್ರೆ ಫಲ ಕೊಡುತ್ತೆ ಅಂತ ಮಾಡಿಬಿಡ್ಬೇಕು.
ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಸಮಸ್ಯೆ ಇಲ್ಲ. ಮತ್ತು ಇನ್ನೊಂದು ರೀತಿ ಪ್ರಾಯಶ್ಚಿತ್ತ ಕರ್ಮ ಇದೆ. 60ನೇ ವಯಸ್ಸಿನ ಪ್ರಾಯಶ್ಚಿತ್ತ ಕರ್ಮ, 70ನೇ ವಯಸ್ಸಲ್ಲಿ 80ನೇ ವಯಸ್ಸಲ್ಲಿ ಶಾಂತಿ ಮಾಡಿಕೊಳ್ತಾರೆ. ಸಾಮಾನ್ಯ ಸಮಾಜದಲ್ಲಿ ಇಂಥ ಅವಕಾಶ ನನಗೆ ಸಿಕ್ಕಿದೆ, ಬೇರೆ ಯಾರಿಗೂ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊತಾರೆ. ಆದರೆ ಅದು ಪ್ರಾಯಶ್ಚಿತ್ತ ಕರ್ಮ. 50ನೇ ವಯಸ್ಸಿಗೆ ಮನೆ ಬಿಟ್ಟು ಹೋಗಬೇಕಾಗಿತ್ತು. ಇದನ್ನು ಆ ರೀತಿ ಇದ್ದಿದ್ರೆ ಪ್ರತಿಯೊಂದು ಕುಟುಂಬನು ಪ್ರತಿಯೊಬ್ಬರು ಹಾಯಾಗಿರೋರು, ಅತ್ತೆ ಸೊಸೆ ಮಾವ ಅಣ್ಣ ಬಂಧು ಬಳಗ ಎಲ್ಲರೂ ಹಾಯಾಗಿರೋರು. 50ನೇ ವಯಸ್ಸು ಬಂತು, ವಾನಪ್ರಸ್ಥಾಶ್ರಮ ಹೊಟ್ಟೋಗು, ಎಲ್ಲ ಜವಾಬ್ದಾರಿ ಮಕ್ಕಳು ಕೊಟ್ಬಿಡು ಹೊಟ್ಟೋಗು, ಇನ್ನು ಕುರುಕ್ಷೇತ್ರ ಇರಲ್ಲ. ಇಲ್ಲ ಮೊಮ್ಮಗು ಹುಟ್ಟಿತು, ಮೊಮ್ಮಗನ ಮುಖ ನೋಡಿದ ತಕ್ಷಣ ಮೊಟ್ಟ ಮೊದಲು ಎಷ್ಟು ನಿಯಮ ಇದೆ ನಮ್ಮಲ್ಲಿ, ಎಂತೆಂಥ ಆಚಾರ ಇತ್ತು ಎಲ್ಲ ನೋಡ್ಕೊಬಿಟ್ಟು ಮೊಮ್ಮಗು ಹುಟ್ಟಿದ್ರೆ ಮೊದಲು ಯಾರ ಮುಖ ನೋಡ್ಬೇಕಂದ್ರೆ ಅತ್ತೆ ಮಾತ್ರ ಮುಖ ನೋಡ್ಬೇಕು. ಮುಖ ನೋಡಿದ್ಮೇಲೆ ಮನೆಗಿರ್ಬಾರ್ದು, ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬಿಡ್ಬೇಕು. ಏನು ಮತ್ತೆ ಅತ್ತೆ ಸೊಸೆ ಜಗಳ ಇರೋದೇ ಇಲ್ಲ, ಅದು ಮಾಡಲ್ಲ. ಹೋಗಿ ಬಿಳಿ ಕೂದಲು ಬಂತು, ಆ ಬಿಳಿ ಕೂದಲು ಬಂದಾಗ ಹೊರಟುಬಿಡಿ, ಬಂದು ಕೂತ್ಬಿಡಿ, ಬನ್ನಿ ಆಫ್ ಮಾಡಿ ಕೂತ್ಕೊಳ್ಳಿ. ಎಲ್ಲ ಫೋನ್ಗಳು ಈಗಲೇ ಆಫ್ ಮಾಡಿಬಿಡಿ, ಆಫ್ ಮಾಡಿ ಎದುರು ಈಗ ಅಂತಿನ ಮಂದಿ ನೋಡ್ತೀರ, ಆಫ್ ಮಾಡಿ ಕೂತ್ಕೊಳ್ಳಿ. ಸರಿ, ಬಿಳಿ ಕೂದಲು ಬಂತು, ಅದನ್ನ ನೋಡ್ಕೊಂಡು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ಬಣ್ಣ ಹೊಡ್ಕೊಂಡು ಮನೆಗೆ ಇರ್ತೀವಿ ಈಗಿನ ಕಾಲಕ್ಕೆ ಇಲ್ಲ. ಯಾವಾಗ ಈ ಥರ ಹೋಗ್ಲಿಲ್ವೋ ಆವಾಗ 60ನೇ ವಯಸ್ಸು ಶಾಂತಿ ಮಾಡ್ಕೋಬೇಕು, 70ನೇ ವಯಸ್ಸು ಶಾಂತಿ ಮಾಡ್ಕೋಬೇಕು, 80ನೇ ವಯಸ್ಸಿಗೆ ನಾವು ಶಾಂತಿ ಮಾಡ್ಕೊಳ್ತೀವಿ. ಆದರೆ ಅದು ಆ ಸಮಯಕ್ಕೆ ಮಾಡೋದು ಆಗೋಗುತ್ತೆ, ಮತ್ತೆ ಮತ್ತೆ ಮಾಡತಕ್ಕಂಥ ಅವಶ್ಯಕತೆ ಇರೋಲ್ಲ. ಸೊ ಇದು ಅಂದರೆ ನಿಷಿದ್ಧ ಕರ್ಮ ಬಿಡಬೇಕು, ಪ್ರಾಯಶ್ಚಿತ್ತ ಕರ್ಮ ಆ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಮತ್ತು ಕಾಮ್ಯ ಕರ್ಮ ಆಸೆಗಳಿಂದ ಕರ್ಮ ಮಾಡಬಾರ್ದು. ಹೊಸದಾಗಿ ಆಸೆ ಬೆಳೆಸ್ಕೊಳ್ತಾ ಇರ್ತೀವಿ, ಒಂದೊಂದಾದ್ರೂ ಒಂದು ಆಸೆ ಬರ್ತಾನೆ ಇರುತ್ತೆ, ತೃಪ್ತಿ ಅಂತಕ್ಕಂದಿರಲ್ಲ. ಆದ ಕಾರಣ ಯಾಕೆ ಒಂದು ಅಲ್ಲಿ ಹೋಗುತ್ತೆ ನಿಮಗೆಲ್ಲ ಒಂದೇ ಏಕಾಗ್ರತೆಯಿಂದ ಕೇಳ್ತೀವಿ. ಕಾಮ್ಯ ಕರ್ಮ ಆಸೆಯಿಂದ ಕರ್ಮಗಳನ್ನು ಮಾಡಬಾರ್ದು, ಒಂದಾದ್ರೂ ಒಂದು ಬರ್ತಾನೆ ಇರುತ್ತೆ. ಬಟ್ ಆಸೆಗಳಲ್ಲಿ 2 ಥರ ಇದೆ. ಒಂದು ಬಂಧನದಿಂದ ಬೆಳೆಸ್ಕೊಳ್ಳಿಕ್ಕೆ ಮಾಡತಕ್ಕಂಥ ಆಸೆ ಕರ್ಮ. ಮಗನ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು, ಮಾಡಿದ ತಕ್ಷಣ ಮಗನ ಮದುವೆ ಮಾಡಿದ್ರೆ ಅವ್ರ ಮನೆಗೆ ಕಳಿಸ್ಬಿಟ್ರೆ, ಹಿಂದಿನ ಕಾಲದಲ್ಲಿ ಮಗಳಿಗೂ ಮದುವೆ ಆದರೆ ಗಂಡನ ಮನೆಯವರು ಹೆಸರು ಬದಲಾಯಿಸರು. ಈಗ ತವ್ರ ಮನೆಗೆ ಏನು ಹೆಸರು ಇತ್ತೋ ಆ ಹೆಸರಿಂದ ಕೂಗ್ತಿರ್ಲಿಲ್ಲ, ಬೇರೆ ಅವರೇ ಬೇರೆ ಹೆಸರು ಇಟ್ಕೊಳ್ಳೋರು. ಯಾಕೆಂದರೆ ಈ ಹೆಸರಿನಿಂದ ಈ ತವ್ರ ಮನೆಯಲ್ಲಿ ಏನೇನು ಸಂಬಂಧ ಇತ್ತೋ, ಏನೇನು ಮೋಹ ಇತ್ತೋ ಇದೆಲ್ಲ ಹೋಗಬೇಕು. ಆ ಅತ್ತೆ ಗಂಡನ ಮನೆಗೆ ಅಲ್ಲಿ ಮೋಹ ಬರಬೇಕು, ಇದನ್ನು ಸಂಪೂರ್ಣ ಮರ್ತ್ಬಿಡ್ಬೇಕು. ಮದುವೆ ಮಾಡಿಕೊಟ್ಬಿಟ್ರೆ ಮಗಳು ಮುಗೀತು, ಮತ್ತೆ ಅವ್ರ ಮನೆಗೆ ಊಟ ಮಾಡಬಾರ್ದು. ಇವಾಗ ಎಲ್ಲಿರೋದು ಇಲ್ಲ. ಒಟ್ಟಿನಲ್ಲಿ ಈ ರೀತಿ ನಿಷಿದ್ಧ ಕರ್ಮಗಳು ಈ ರೀತಿ ಬಿಟ್ಟು ಪ್ರಾಯಶ್ಚಿತ್ತ ಆ ಸಮಯಕ್ಕೆ ಮಾಡಬೇಕು. ಕಾಮ್ಯ ಕರ್ಮಗಳನ್ನ ಮಗಳ ಮದುವೆ, ಮಗನ ಕೆಲಸ ಇಂಥದ್ದು ಮಾಡಬೇಕೆ ಹೊರತು ಹೊಸದಾಗಿ ಆಸೆಗಳನ್ನು ತಂದ್ಕೋಬಾರ್ದು. ಹೊಸದಾಗಿ ಆಸೆಗಳು ಅಂದರೆ ಈಗ
ಒಂದು 10 ಲಕ್ಷ ರೂಪಾಯಿ ಇದೆ. ಅಂದರೆ ಈಗಿನ ಕಾಲಕ್ಕೆ ಇಂಥವು ಮಾಡ್ತಿರ್ತಾರೆ. ಗಂಡ ಗೊತ್ತಿಲ್ಲ ಹೆಂಡತಿ ಮಾಡ್ತಾಳೆ, ಹೆಂಡತಿ ಗೊತ್ತಿಲ್ಲ ಗಂಡ ಮಾಡ್ತಾರೆ. ಮತ್ತು ಸಮಸ್ಯೆ ಬಂದಾಗ ಇಬ್ಬರು ಡೈವರ್ಸ್ ಆಗೋ ಕಾರ್ಯಕ್ಕೆ ಆಗೋಯ್ತು. ಯಾರ ಮನೆಗೆ ಒಂದು 10 ಲಕ್ಷ ರೂಪಾಯಿ ಇತ್ತು. ನಾನು ಹೇಳಿದೆ ಬ್ಯಾಂಕಲ್ಲಿ ಹಾಕಿ ಮತ್ತೆ ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ ಅಂತ. ಇಲ್ಲ ಯಾವ ಸ್ವಾಮಿಗೆ ಗೊತ್ತಿರೋ ವ್ಯವಹಾರ, ಬ್ಯಾಂಕಲ್ಲಿ ಹಾಕಿದ್ರೆ ಎಷ್ಟು ಬಡ್ಡಿ ಬರುತ್ತೆ ಅಂದರು. ಯಾರು ಫ್ರೆಂಡ್ ಕೊಟ್ಟರು 10 ಲಕ್ಷ. ಅವ್ರು ಯಾವ ರೀತಿ ತಯಾರಲ್ಲ ಅಂದರೆ, ನೀವು ಕೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ನಮ್ಮನ್ನು ಹತ್ಯೆ ಮಾಡಕ್ಕೆ ಬಂದಿದ್ದಾರೆ. ಒಬ್ಬ ಸ್ವಾಮೀಜಿ ಕೂಡ ಮತ್ತು ಪೇಪರೆಲ್ಲ ಬಂದೆ, ಸೀಕ್ರೆಟ್ ಏನಿಲ್ಲ, ಪೇಜಾವರ ಮಠ ಸ್ವಾಮೀಜಿ ಇಷ್ಟೊಂದು ಹೇಳ್ತಾರೆ. ಬಡ್ಡಿ ಕೊಟ್ಟಿದ್ದಾರೆ, ಎಷ್ಟು ಲಕ್ಷ ರೂಪಾಯಿ ಬಡ್ಡಿ ಕೊಟ್ಟಿದ್ದಾರೆ. ಅವ್ನು ಸ್ಕೂಲ್ ನಡೆಸ್ತಾ ಇದ್ದಾನೆ. ಪೈಸಾನು ಬಡ್ಡಿ ಕೊಡಲಿಲ್ಲ, ದುಡ್ಡು ವಾಪಸ್ ಕೊಡಲಿಲ್ಲ. ಮತ್ತೆ ಸ್ವಾಮೀಜಿ ಏನು ಮಾಡಿದ್ರು, ಭಕ್ತರಿಗೆ ಹೇಳಿದ್ರು ನೀವು ಕೇಳಿ ಅಂತ. ಇವರೆಲ್ಲ ಹೋಗಿ ಕೇಳಿದ್ರೆ ಅವ್ನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟ, ನಾನು ಹತ್ಯೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ. ಪೇಪರ್ ಹೆಡ್ಲೈನ್ಸ್ ಬಂತು, ಪೇಜಾವರ ಮಠ ಸ್ವಾಮಿ ಈ ಥರ ಮಾಡ್ತೀರಾ ಅಂತ. ತಕ್ಷಣ ನಾನು ನಿಂಗೆ ಕೊಟ್ಟು ನೀನು ವಾಪಸ್ಸು ಕೊಡ್ಬೇಡ ಅನ್ಬಿಟ್ಟ. ಯಾತಕ್ಕಿಂತ ಆಸೆಗಳು? ಆದ ಕಾರಣ ಕೊಟ್ಟರೆ ಬಡ್ಡಿ ಬರುತ್ತೆ ಜಾಸ್ತಿ ಅನ್ನತಕ್ಕಂಥ ಆಸೆ ಹೋಗುವ ಇದೊಂದು ದೃಷ್ಟಾಂತ. ಈ ರೀತಿ ಹೊಸ ಹೊಸ ಆಸೆ ಬೆಳೆಸ್ಕೋಬಾರ್ದು. ಇದನ್ನು ಕಾಮ್ಯ ಕರ್ಮಗಳನ್ನ ಬಿಟ್ಬಿಡ್ಬೇಕು. ನಿತ್ಯ ನೈಮಿತ್ಯ ಕರ್ಮ ಅದನ್ನು ಮಾತ್ರ ಮಾಡಬೇಕು. ದಿನನಿತ್ಯ ಶಾಸ್ತ್ರ ಏನು ಹೇಳುತ್ತೋ ವರ್ಣಾಶ್ರಮದ ಪ್ರಕಾರ ಅದನ್ನು ಮಾತ್ರ ಮಾಡಬೇಕು. ಆದರೆ ಇವತ್ತಿನ ದಿವಸ ವರ್ಣಾಶ್ರಮ ಧರ್ಮ ಅನ್ನತಕ್ಕಂಥದ್ದು ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಹೆಸರು ಮಾತ್ರ ಇದೆ ಹೊರತು ವರ್ಣಾಶ್ರಮ ಧರ್ಮಗಳಿಲ್ಲ. ಈ ವ್ಯಾಪಾರ ಮಾಡೋರು ಅಷ್ಟೇ. ವೈಶ್ಯರು ಅಲ್ಲಿ ಬನಿಯಾಸ್ ವ್ಯಾಪಾರ ಮಾಡ್ತಾರೆ, ಸೇಟುಗಳು ಇಲ್ಲಿ ಶೆಟ್ರು ವ್ಯಾಪಾರ ಮಾಡ್ತಾರೆ. ನಾನು ಹೇಳಿದ್ದೆ, ಸೇಟ್ ಅನ್ನತಕ್ಕಂಥ ಶಬ್ದ ಶ್ರೇಷ್ಠಿ ಅನ್ನೋದ್ರಿಂದ ಬಂತು. ಇಲ್ಲಿ ಶಕ್ತಿ ಅನ್ನೋ ಶಬ್ದ ಯಾವುದರಿಂದ ಬಂತು? ಶ್ರೇಷ್ಠಿ ಅನ್ನೋದ್ರಿಂದ ಬಂತು. ಸಮಾಜಕ್ಕೆ ಅಷ್ಟು ಅನುಕೂಲವಾಗಿದ್ದವರು, ಅದಕ್ಕೋಸ್ಕರ ಶ್ರೇಷ್ಠಿ ಅನ್ನೋರು. ಇವಾಗ ಏನಾಗಿದೆ, ವ್ಯಾಪಾದೋ ದ್ರೋಹ ಚಿಂತನ, ವ್ಯಾಪಾದೋ ಚೆನ್ನಾಗಿ ವ್ಯಾಪಾದೋ ದ್ರೋಹ ಚಿಂತನ ಅಂತ ಸಂಸ್ಕೃತ ಶಬ್ದ. ಅದನ್ನೇನು ಮಾಡಿದರೆ ವ್ಯಾಪಾರ ದ್ರೋಹ ಚಿಂತನ ಅಂತ ಮಾಡಿಕೊಂಡು ನಾವು ಬೇರೆ ಮೋಸ ಮಾಡೋದೇ ನಮ್ಮ ಧರ್ಮ ಅಂತ. ಸಮಾಜದಲ್ಲಿ ಯಾರಿಗೆ ಏನು ಬೇಕೋ ಅದನ್ನು ತಂದುಕೊಟ್ಟು ಸೇವೆ ಮಾಡಿ ತಮ್ಮ ಜೀವನ ನಡೆಸ್ಕೋಬೇಕು. ಅಷ್ಟೇ ಸೈಟಂದ್ರೂ ಅಷ್ಟೇ, ಸೃಷ್ಟಿ ಅಂದ್ರೂ ಅಷ್ಟೇ. ಸೊ ವರ್ಣಾಶ್ರಮ ಧರ್ಮ ಇವಾಗಿಲ್ಲ ಸರಿಯಾಗಿ. ಮತ್ತು ಇವಾಗ ಏನು ಮಾಡಬೇಕು ನಾವು? ಅದನ್ನು ದಿನನಿತ್ಯ ಏನು ಕರ್ಮ ಮಾಡಲೇಬೇಕಾಗಿದೆಯೋ, ತಪ್ಪಿಸ್ಕೊಳ್ಳಿಕ್ಕಾಗಲ್ಲೋ ಆ ಕರ್ಮಗಳನ್ನು ಯೋಗ ಬುದ್ಧಿಯಿಂದ ಮಾಡಬೇಕು. ಯೋಗ ಬುದ್ಧಿಯಿಂದ ಮಾಡಬೇಕು ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅಹಂಕಾರ ಇದೆಯಾ? ಇಷ್ಟ ಅನಿಷ್ಟ ಫಲಗಳಲ್ಲಿ ಮನಸ್ಸಮಾನವಾಗಿ ಇಟ್ಕೊಂಡು ಪರಮಾತ್ಮನ ಸೇವೆ. ಹೇಗೆ ಸಾಧ್ಯ? ನಾನು ಕರ್ಮ ಮಾಡಿದ್ರೆ, ಶರೀರ ಉಪಯೋಗಿಸ್ಕೊಂಡು ಮಾಡಿದ್ರೆ ನಾನು ಮಾಡಿದೆ ಅನ್ನತಕ್ಕಂಥ ಅಹಂಕಾರ ಬಂದೇ ಬರುತ್ತೆ. ಆ ಅಹಂಕಾರ ಅಭಿಮಾನ ಇಲ್ಲಿರ ಹೇಗೆ ಮಾಡೋದು ಅಂದರೆ, ಇವಾಗ ಒಂದು ಯಾವುದಾದ್ರೂ ಒಂದು ಕರ್ಮ ಚೆನ್ನಾಗಿ ಕೇಳಿ ನಿಂತು ಮಾಡಿಬಿಡಿ. ಚೆನ್ನಾಗಿ ಕೂತ್ಕೊಂಡು ನಿಂತು ಬರಲ್ಲ, ಆರಾಮಾಗಿ ಕೂಡ್ತಾರೆ. ಏನೋ ನಾವು ಕರ್ಮ ಈಗ ಆಗೋಯ್ತು ಅಂತ ಇಲ್ಲ, ಈಗ ಕೂತ್ರೆ ನಿಂತು ಬಂದ್ಬಿಡುತ್ತೆ. ನೇರವಾಗಿ ಕೂತ್ಕೊಂಡು ನನ್ನೇ ನೋಡ್ತೀನಿ, ಜನ್ಮ ಸಾರ್ಥಕವಾಗುತ್ತೆ. ಕರ್ಮ ಮಾಡಿದ್ರೆ ಯಾವುದಾದ್ರು ಒಂದು ಕರ್ಮನ, ಅದಕ್ಕೆ ನೀವು ಯೋಚನೆ ಮಾಡಲಿ, ತಿಳ್ಕೊಳ್ಳಿ ಅಂತ ನಾನು ಪ್ರಯತ್ನ ಆಗ್ತೀನಿ. ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲಗೋ ತನಕ ಮತ್ತು ಇಷ್ಟು ವರ್ಷಗಳು ಏನು ಕರ್ಮ ಮಾಡಿದಿರೋ ಅದರಲ್ಲಿ ಬೇರೆ ಯಾವ ಪದಾರ್ಥನೂ ಸೇರಲಿಲ್ಲ, ಬೇರೆ ಯಾವ ವಸ್ತುನೂ ಸೇರಲಿಲ್ಲ, ಬೇರೆಯವ್ರ ಸಹಾಯ ಇಲ್ಲ. ಕೇವಲ ಈ ಶರೀರದಿಂದಲೇ ಕರ್ಮ ಮಾಡಿದ್ದೀನಿ
ಅಂತ ಯಾವುದೋ ಒಂದು ಕರ್ಮ ತೋರಿಸ್ಕೊಡಿ. ನೀವು ಹೇಳ್ಬೋದು, ಇದು ಅಸಖ್ಯ ಅನಿಸುತ್ತೆ, ಅದು ಈ ರೀತಿ ಹೇಳ್ಬೋದು. ಏನಂತ, ಸ್ವಾಮೀಜಿ ಲೆಟ್ರಿನ್ಗೆ ಹೋಗ್ತೀನಿ, ಮನಸ್ಸಂಜೆ ಮಾಡ್ತೀನಿ, ಅಲ್ಲಿ ಯಾವ ಸಹಾಯ ಇದೆ? ಮಾಡ್ತೀವೋ ಇಲ್ಲ? ಮತ್ತು ಯಾವ ಸಹಾಯ ಇದೆ? ಯಾವ ವಸ್ತು ಸಹ? ಮೊಟ್ಟ ಮೊದಲು ಲ್ಯಾಟ್ರಿನ್ಗೆ ಹೋಗ್ತೀವಿ, ಕೂತ್ಕೊಳ್ತೀವಲ್ಲ, ಅದಿದೆಯೋ ಇಲ್ಲ? ಅದಿದೆಯೋ ಮಾಡಿ, ಅದನ್ನು ತಯಾರು ಮಾಡೋಂಥ ಫ್ಯಾಕ್ಟ್ರಿ ಇದ್ದಾರೋ ಇಲ್ಲ? ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ಸಂಪಾದನೆ ಇದ್ದಾರೋ ಇಲ್ಲ? ಅಷ್ಟೇ ಅಲ್ಲ, ಅಲ್ಲಿ ಹೋದರೆ ಈಚೆ ಬರಲೇ ಇಲ್ಲ. ಅದು ಅರ್ಥ ಆಗುತ್ತಾ ನಿಮಗೆ? ಮನಸ್ವರೂಪ ಈಚೆ ಬರಲೇ ಇಲ್ಲ. ಇವಾಗ ಏನು ಮಾಡ್ತೀನಿ ಹೇಳಿ? ನಾನಂದ್ರೆ ಅಂದ್ಕೊಂಡೆ, ಇವಾಗ ಏನು ಮಾಡ್ತೀವಿ ಮಾಡು? ಸಾಧ್ಯನಾ? ಈ ನಾನು ಅನ್ನತಕ್ಕಂಥ ಅಹಂಕಾರದಿಂದ ಯಾವ ಕೆಲಸ ನಡೆಯಲ್ಲ. ಇದು ಸ್ವತಂತ್ರ ಅಲ್ಲ, ಇದಕ್ಕೆ ಯಾವ ಶಕ್ತಿನೂ ಇಲ್ಲ. ಈ ಬಲ್ಬ್ ಹೇಳುತ್ತೆ, ಸ್ವಾಮೀಜಿ ಏನು ಮಾತಾಡೋದು, ನಾನು ಬೆಳಕು ಕೊಡ್ತಾ ಇದ್ದೀನಿ, ಅದಕ್ಕೆ ಪುಸ್ತಕ ನೋಡ್ಕೊಂಡು ಹೇಳ್ತಾರೆ, ಇಲ್ಲ ಅಂತ ಹೇಳೋದು ಗೊತ್ತಾಗುತ್ತೆ ಅಂತ ಬಲ್ಬ್ ಹೇಳುತ್ತೆ. ಈ ಬಲ್ಬ್ಗೆ ಬೆಳಕು ಕೊಡತಕ್ಕಂಥ ಶಕ್ತಿ ಇದೆಯೋ ಅಥವಾ ಕರೆಂಟ್ ಇದೆಯೋ ಆ ಶಕ್ತಿ? ಹೌದಾ? ಕರೆಂಟ್ ಮರೆತುಬಿಟ್ಟು ನಾನೇ ಬೆಳಕು ಕೊಡ್ತೀನಿ ಅಂದರೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಆ ಟ್ರಾನ್ಸ್ಫಾರ್ಮರ್ ಹೇಳುತ್ತೆ, ಈ ಕರೆಂಟ್ಗಳಿಗೆಲ್ಲ ನಾನೇ ಬೆಳಕು ಕೊಡೋದು, ನಾನು ಇಲ್ದಿದ್ರೆ ರಾತ್ರಿ ಹೊತ್ತು ಇವರೆಲ್ಲ ಈ ಸಂಧಿಗಳಲ್ಲಿ ಸಾಯ್ತಾರೆ, ನನ್ನಿಂದ ಬದುಕಿದ್ದಾರೆ ಅಂತ ಆ ಟ್ರಾನ್ಸ್ಫಾರ್ಮರ್ ಹೇಳುತ್ತೆ. ಆ ಟ್ರಾನ್ಸ್ಫಾರ್ಮರ್ಗಾದ್ರು ಸ್ವತಃ ಶಕ್ತಿ ಇದೆಯೋ? ಆ ಜನರೇಟಿಂಗ್ ಸ್ಟೇಷನ್ ಕರೆಂಟ್ ಎಲ್ಲಿ ಉತ್ಪತ್ತಿ ಆಗುತ್ತೋ ಆ ಸ್ಟೇಷನ್ ಮರೆತುಬಿಟ್ಟು ನಾನೇ ಟ್ರಾನ್ಸ್ಫಾರ್ಮರು, ಆ ಸ್ಟೇಷನ್ ಇಲ್ದಿರ ಇದಕ್ಕೆಲ್ಲ ಶಕ್ತಿ ಇದೆಯೋ? ಟ್ರಾನ್ಸ್ಫಾರ್ಮರ್ ಇಲ್ದಿರ ಇದಕ್ಕೆ ಶಕ್ತಿ ಇದೆಯೋ? ಹಾಗೆ ಇನ್ನು ಮುಂದಕ್ಕೆ ನೋಡ್ಕೊಂಡೋಗಿ ಅಲ್ಲಿ ಜನರೇಟಿಂಗ್ ಸ್ಟೇಷನಲ್ಲಿ ಕರೆಂಟ್ ಉತ್ಪತ್ತಿ ಮಾಡಬೇಕಾದ್ರೆ ಯಾವ ಒಂದು ನದಿ ನೀರಿಂದ ಮಾಡ್ತಾರೋ ಆ ನದಿ ನೀರಿಲ್ದಿರ ಇದು ಬೆಳಕು ಕೊಡೋಕ್ಕಾಗುತ್ತ? ಆ ನದಿ, ಆ ನೀರು ಸೃಷ್ಟಿ ಮಾಡಿದ್ಯಾರು? ಆ ಸೃಷ್ಟಿಕರ್ತನ ಮರೆತುಬಿಟ್ಟು ನಾನೇ ಬೆಳಕು ಕೊಡ್ತೀನಿ ಅಂದಿದ್ದು ಎಷ್ಟು ಮೂರ್ಖತ್ವನ. ಅದೇ ರೀತಿ ನಾವು ಹುಟ್ಟು ನಮ್ಮ ಇಷ್ಟ ಪ್ರಕಾರ ನಡೆದಿಲ್ಲ. ನಾನು ಹೇಳ್ತೀನಿ, ಹುಟ್ಟು ನಮ್ಮ ಇಷ್ಟ ಪ್ರಕಾರ ನಡೆಯಲಿಲ್ಲ. ನೀವೇನಂತೀರ? ಅಯ್ಯೋ ಸ್ವಾಮಿ, ನಿಮ್ಮ ಹುಟ್ಟು ಹ್ಯಾಂಗೆ ನಡೀತ? ನಾನು ಕೇಳ್ಕೊಂಡಿದ್ದೆ ಕರೆನಲ್ಲಿನಲ್ಲೇ ಹುಟ್ಟಬೇಕು ಅಂತ, ಅದಕ್ಕೆ ಇಲ್ಲಿ ಬೆಳೆದೆ ಅಂತೀರ? ಹುಟ್ಟು ನಮ್ಮ ಇಷ್ಟ ಪ್ರಕಾರ ಅಲ್ಲ. ಇಲ್ಲಿಂದ ಹೋಗೋದು ಏನು ಹೇಳಿ? ಜೈಲಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರು. ನೆನ್ನೆ ದಿವಸ ಕೂಡ ಹೋಗಿದ್ದಾರೆ ಅಂದರೆ ಇಲ್ಲ ಆರ್ಟಿಫಿಷಿಯಲ್ ಬ್ರೀತಿಂಗ್ ಇಟ್ಟಿದ್ದೀವಿ, ಮೇಲೆ ಮಾಡ್ತೀವಿ ಅನ್ನೋ ಪ್ರಯತ್ನ ಪಟ್ಟರು, ತಪ್ಪೇನಿಲ್ಲ. ಆದರೆ ಉಳಿದ್ಲು. ಅಂದರೆ ಹುಟ್ಟು ನಮ್ಮ ಇಷ್ಟ ಪ್ರಕಾರ ಅಲ್ಲ, ಹೋಗೋದು ನಮ್ಮ ಇಷ್ಟ ಪ್ರಕಾರ ಅಲ್ಲ. ಇವಾಗ ಇದ್ದೀವಿ ಅಂದರೆ ಉಸಿರಾಟ ನಡೀತಿದೆ, ನಮ್ಮ ಇಷ್ಟ ಪ್ರಕಾರ ಇಲ್ಲ. ಅಂದಾಗ ಯಾವ ಶಕ್ತಿ ಇಷ್ಟೆಲ್ಲವನ್ನು ಮಾಡ್ತಿದ್ಯೋ ಆ ಶಕ್ತಿ ಇಲ್ದಿರ ನಾವೇನು ಕೆಲಸ ಮಾಡೋಕ್ಕೆ ಸಾಧ್ಯ? ಅದಕ್ಕೋಸ್ಕರ ಮಾಡತಕ್ಕಂಥ ಸಂಸಾರ ಮಾಡತಕ್ಕಂಥ ಕೆಲಸಗಳನ್ನು ಪರಮಾತ್ಮ ನೀನು ಆಡಿಸ್ತಾ ಇದೆಯಾ, ನಾನು ಆಡ್ತಾ ಇದ್ದೀನಿ ಅಂತ ಮಾಡತಕ್ಕಂಥದ್ದು ಯೋಗ ಬುದ್ಧಿ. ಮತ್ತು ಏನು ಬರುತ್ತೋ ಜೀವನದಲ್ಲಿ ಮನಸ್ಸನ್ನು ಸಮಾಧಾನ ಇಟ್ಕೋಬೇಕು. ನಾವು ಅಂದ್ಕೊಂಡಂಥ ರೀತಿ ಬರಲಿ ಬಂದಿರ ಇಲ್ಲಿ, ಏನು ಬರುತ್ತೋ ಸಮಾಧಾನ ಇಟ್ಕೋಬೇಕು. ಹೇಗೆ ಸಾಧ್ಯ? ಅದು ಅನೇಕ ವಿಧಾನ ಹೇಳ್ತಾರೆ ಮಹಾತ್ಮ. ಒಂದು, ಜೀವನ ಅಂದ್ರೆ ಹೀಗೆ ಇರುತ್ತೆ,
ಕಷ್ಟ ಸುಖ ಮಾನ ಅವಮಾನ ಅದು ಉಪ್ಪಿಷ್ಟು ಹುಳಿಯಿಷ್ಟು ಖಾರ ಸಿಹಿ ಅಷ್ಟಿಷ್ಟು ಒಪ್ಪಿದರದು ಭೋಜನ ಉಪ್ಪು ಹುಳಿ ಖಾರ ಎಲ್ಲ ಇದ್ರೆ ಊಟ ಬರೀ ಉಪ್ಪು ಹಾಕ್ಬಿಟ್ರೆ ಬರೀ ಉಪ್ಪು ಬಡಿಸ್ಬಿಟ್ಟಾರೆ ಬೇರೆ ಏನು ಬಡಿಸಿಲ್ಲ ತಿಂತಿರೋದು ಅಲ್ಲ ನಿಮ್ಮ ಅನುಭವನೇ ಕಣ್ಣು ಮುಚ್ಕೊಂಡು ಕೇಳಬೇಡಿ ಹೇಳಿ ಬರೀ ಉಪ್ಪು ಬಡಿಸಿದ್ದಾರೆ ಎಲೆನಲ್ಲಿ ತಿಂತಿರೋದು ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇದ್ರೆ ಬರೀ ಸಿಹಿ ಆದರೆ ಬೇಸರ ಬರುತ್ತೆ. ಅದಕ್ಕೆ ಹಬ್ಬಗಳ ದಿವಸ ಗಣೇಶನ ಹಬ್ಬ ಉಗಾದಿ ಸ್ವೀಟ್ ತಿನ್ಬೇಕಾದ್ರೆ ತಿಂತಿರ್ತಾರೆ ಮತ್ತೆ ಆ ಚಟ್ನಿನ ಅಂದ್ಕೊಳ್ತಾರೆ ಯಾವತ್ತೂ ಒಂದು ದಿವಸ ತಿಂತೀಯ ಬರೀ ಸ್ವೀಟೇ ತಿನ್ನು ಮತ್ತೆ ಆ ಖಾರ ಯಾತಕ್ಕಿಲ್ಲ ಖಾರ ಇದ್ರೇ ಸಿಹಿಗೆ ಬೆಲೆ. ಅದೇ ರೀತಿ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ ಎಲ್ಲ ಇದ್ರೆ ಜೀವನ ಬೇಸರ ಬರಲ್ಲ. ಇಲ್ಲ ಅಂದರೆ ಏನಪ್ಪ ಏನಿಲ್ಲ ಏನು ಮಾಡೋದು. ಯಾರೋ ಕೇಳ್ತಿದ್ರು ಸ್ವಾಮೀಜಿ ನಮಗೆ ಆರೋಗ್ಯ ಚೆನ್ನಾಗಿದೆ, ಗಂಡ ಹೆಂಡತಿಗೆ ಆರೋಗ್ಯ ಚೆನ್ನಾಗಿದೆ, ನನ್ನ ಮಗ ಸೊಸೆಗೂ ಆರೋಗ್ಯ ಚೆನ್ನಾಗಿದೆ, ಆ ಮೊಮ್ಮಕ್ಕಳು ಅವರು ಚೆನ್ನಾಗಿದ್ದಾರೆ, ಮಗಳು ಆಕೆನೂ ಚೆನ್ನಾಗಿದ್ದಾಳೆ, ಮತ್ತು ಇನ್ನೇನು ಹಾಯಾಗಿರಿ ಅಲ್ಲ ಯಾಕೋ ಬೋರ್ ಹೊಡೆಯುತ್ತೆ ಅಂತ. ಯಾಕೋ ಬೋರ್ ಹೊಡೆಯುತ್ತೆ. ಯಾವುದೊಂದು ಆಶ್ರಮದಲ್ಲಿದ್ದೆ ನಾನು. ಆಶ್ರಮಗಳು ಹೊರಗಡೆಯಿಂದ ನೋಡೋಕೆ ಚೆನ್ನಾಗಿರುತ್ತೆ, ಒಳಗಡೆ ಗೃಹಸ್ಥಿನ ಮೇಲೆ ಅನ್ನಿಸ್ಬಿಡುತ್ತೆ. ಇಲ್ಲ ಆಶ್ರಮದಲ್ಲಿ ಒಬ್ಬ ಅಡುಗೆಯವರು ಬಂದ, ಮರಾಠಿಯವರು. ಸರಿ ಅವನು ಯಾರು ಮಾತ್ರ ಕೇಳ್ತಿಲ್ಲ, ಕೈಯಲ್ಲಿ ಮಾತ್ರ ಕೇಳ್ತಿದ್ದ. ಸರ್ ಜೊತೆಗೆ ಆ ಸ್ವಾಮೀಜಿ ಅಣ್ಣನ ಮಗನ ಆಶ್ರಮ ಕಳಿಸ್ಕೊಟ್ಟ. ಯಾಕೆಂದ್ರೆ ಅವ್ರು ಈ ಮೆಂಟಲ್ ಎಲ್ಲ ಆಶ್ರಮದಲ್ಲಿ ಇರೋಕ್ಕೆ ಲಾಯಕ್ಕು, ಮನೆಗಿರೋಕ್ಕೆ ಲಾಯಕ್ಕಿಲ್ಲ ಅಂತ ಆಶ್ರಮ ಕಳಿಸ್ಕೊಟ್ಟ. ಆ ಅಡುಗೆವರೆಗೂ ಆ ಮೆಂಟಲ್ಲು ಅವರಿಬ್ಬರು ದಿವಸ ಜಗಳ, ನಾನು ಜಗಳ ಬಿಡಿಸ್ಬೇಕು. ಒಂದು ದಿವಸ ಏನಾಯಿತು ಅಂದರೆ ಹುಚ್ಚ ಈ ಅಡುಗೆವನಿಗೆ ನಾನು ಕೇಟ್ ಹಾಕ್ಬಿಟ್ಟು ಹೊರಟೋದು. ನಾನು ಹೇಳಿದೆ ಇನ್ನೂ ಹಾಯಾಗಿರು ಅಂತ. ಅವನು ಅಂದ ಚೆನ್ನಾಗಿ ಓದೋ ಸತ್ಯ. ನೆಕ್ಸ್ಟ್ ಡೇನೇ ಹೇಳ್ತಾನೆ, ಜೋರಿ ಘಟನೆ ನಡೀತು. ನೆಕ್ಸ್ಟ್ ಡೇ ಹೇಳ್ತಾನೆ, ಕೈವರಿಜಿ ಸುನಲಾಗ್ತಾಯಿ, ಹಿಂದಿನ ಮಾತಾಡೋದು ಅಡುಗೆಯನ್ನು ಸುನಲಾಗ್ತಾಯಿ, ನಂಗೆ ಭಾಳ ಬೇಸರ ಆಗ್ತಾ ಇದೆ. ಯಾಕೆ ಅವನು ಇದ್ದಿದ್ರೆ ಜಗಳ ಆಡ್ಕೊಂಡು ಕಾಲ ಕಳೀತಿದ್ದೆ, ಅವನಿಲ್ಲ ಅಂದರೆ ಭಾಳ ಬೇಸರ ಆಗುತ್ತೆ. ಮನೆಗೆ ಏನು ಜಗಳ ಇಲ್ಲ, ಏನಿಲ್ಲ, ಏನು ಕೆಲಸ ಇಲ್ಲ, ತಿನ್ನೋದು ಮಲಗೋದು ಅದು ಇರೋಕ್ಕಾಗುತ್ತೋ? ಅದ ಕಾರಣ ಜೀವನ ಹೀಗೆ ಇರುತ್ತೆ, ಒಪ್ಪಿಕೊಳ್ಳಿ. ಈ ರೀತಿ ಏನು ಬಂದರೂ ಅದನ್ನು ಒಪ್ಪಿಕೊಂಡು ಜೀವನ ಮಾಡತಕ್ಕಂಥದ್ದು ಯೋಗ ಬುದ್ಧಿ. ನಾನು ಮಾಡ್ತಿದ್ದ ಅಹಂಕಾರದಿಂದ ಇಷ್ಟಪಟ್ಟು ಮನಸ್ಸನ್ನು ಸಮಾಧಾನ ಇಟ್ಕೊಂಡು ಮಾಡತಕ್ಕಂಥದ್ದು ಕರ್ಮಯೋಗ ಸಾಧನೆ. ಆ ಕರ್ಮಯೋಗ ಸರ್ವಕರ್ಮ ಮಾಡಿ ಸನ್ಯಾಸ್ಯ, ಎಲ್ಲ ಕರ್ಮಗಳನ್ನು ಬಿಟ್ಟು ಅಂತಾರೆ. ಈ ಸನ್ಯಾಸ್ಯ ಪರಿತ್ಯಾಜ್ಯ ಅಂದಾಗ ಎರಡು ರೀತಿ ಅರ್ಥ ಮಾಡ್ಕೋಬೇಕು. ಯಾರಿಗೆ ಚೆನ್ನಾಗಿ ನಿಶ್ಚಯ ಆಗಿದೆಯೋ ಏನಂತ, ಈ ಕರ್ಮಗಳು ಮಾಡ್ಕೊಂಡಿರೋದ್ರಿಂದ ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕೆ ಒಂದು ಕರ್ಮ ಮಾಡ್ತೀವಿ, ಇದು ಪ್ರಾಪ್ತಿ ಆದರೆ ಸಾಕು ಅಂತೀವಿ, ಅದು ಪ್ರಾಪ್ತಿ ಆದ ತಕ್ಷಣ ಇನ್ನೊಂದು ಬೇಕು ಅಂತೀವಿ, ಹೌದಾ? ಈ ಎಲ್ಲಿ ಕೊನೆ? ಆದ ಕಾರಣ ಬ್ರಹ್ಮಲೋಕ ಪರ್ಯಂತ ಬ್ರಹ್ಮಲೋಕ ಕೊಡ್ತೀನಿ ಅಂದರೂ ಬೇಡ ಅನ್ಬೇಕು. ಅಂಥವ್ರು ಯಾವ ಆಸೆನೂ ಇಲ್ಲ, ಪರಮಾತ್ಮನ ಸ್ವರೂಪನೇ ತಿಳ್ಕೋಬೇಕು, ಪರಮಾತ್ಮ ನೀನೇ ಬೇಕು ಅನ್ನತಕ್ಕಂಥ ಸ್ಥಿತಿಗೆ ಬಂದರೆ ಅವ್ರು ಸನ್ಯಾಸ ತಗೋಬೋದು. ಅರ್ಥವಾಯ್ತಾ? ಯಾವ ಆಸೆನೂ ಇಲ್ಲ, ಪರಮಾತ್ಮ ನೀನೇ ಬೇಕು ಅನ್ನತಕ್ಕಂಥ ಆಸೆ ಬ್ರಹ್ಮಚರ್ಯ ಆಶ್ರಮದಿಂದಲೇ ನೇರ ಶಂಕರಾಚಾರ್ಯ ಥರ ಸನ್ಯಾಸವನ್ನು ಹೊರಟೋಗ್ಬೋದು.
ಆದರೆ ನಮ್ಮ ಜೀವನ ಆಗಿಲ್ಲ. ಹೌದಲ್ಲ, ಮದುವೆಗಳಾಗಿದ್ದೀವಿ, ಮಕ್ಕಳಾಗಿದ್ದಾರೆ, ಸಾಕಷ್ಟಿದೆ. ಇಲ್ಲ ಒಂದು ವೇಳೆ ಮದುವೆ ಆಗಿದ್ರು ಸಂಸಾರದಲ್ಲಿದ್ರು ಭಗವಾನ್ ಬುದ್ಧನ ಥರ ನಾವು ಮನಸ್ಸು ಬಂತಂದ್ರೆ ಎದ್ದು ಹೊಟ್ಟೋಗ್ಬೋದು, ಎದ್ದು ಹೊಟ್ಟೋಗ್ಬೋದು. ಇನ್ನೊಬ್ರು ಯಾರೋ ಸ್ವಾಮಿಗಳು ಹೆಸರು ಜ್ಞಾಪಕ ಹೇಳ್ತೀನಿ, ಅವರು ಸಾಧನ ಪಂಚಕ ಶ್ರವಣ ಮಾಡಲಿಕ್ಕೆ ಹೋಗ್ತಾರೆ. ಅದರಲ್ಲಿ ನಿಜಗೃಹ ಚೂರ್ಣ ವಿನಿರ್ಗಮ್ಯತಾವು, ಯಾವಾಗ ನಿಮಗೆ ದೇವರನ್ನು ತಿಳ್ಕೋಬೇಕು ಅನ್ನಿಸ್ತೋ, ಆತ್ಮ ತಿಳ್ಕೋಬೇಕು ಅನ್ನಿಸ್ತೋ ಮನೆ ಬಿಟ್ಟು ಹೊಟ್ಟೋಗುತ್ತಾರೆ. ಅವರು ಶ್ರವಣಕ್ಕೆ ಹೋಗ ನಡಿ, ಆ ರೀತಿ ಶ್ರವಣ ಮಾಡಬೇಕು. ಶ್ರವಣಕ್ಕೆ ಹೋಗಿ ನಿಲ್ಲಿಸ್ತಾರೆ. ಏನಂತ, ಇಷ್ಟು ತನಕ ಹೇಳಿ ಸಾಧ್ಯ ನಾನು ಮಾಡ್ತೀನಿ, ಮನೆ ಬಿಟ್ಟು ಹೋಗುತ್ತಾರೆ, ಇದು ನನ್ನಿಂದ ಸಾಧ್ಯವಿಲ್ಲ. ಯಾಕೆಂದರೆ ಹೆಂಡ್ತಿನ ಹೆಂಗೆ ಕಳಿಸಿದ್ದೀನಿ, ನನ್ನ ಜವಾಬ್ದಾರಿ. ಆಕೆ ಹೆಂಗೆ ಕಳಿಸಿ ಈಗ ನನ್ನ ಮನೆ ಬಿಟ್ಟು ಹೋಗ್ಬಿಟ್ರೆ ಏನು ಸರಿಯಲ್ಲ ಅಂತ ಶ್ರವಣಕ್ಕೆ ಹೋಗೋದು ಬೇಡ, ಯಾಕೆ ಈ ಸಾಧನೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಾಲು ಒಳಗಡೆ ಇಡ್ತಾರೆ. ಒಳಗಿನ ಮನಸ್ಸು ಇನ್ನೊಂದು ಹೇಳುತ್ತೆ, ಏಯ್ ಯಾವ ಜೀವನದ ಪುಣ್ಯನೋ ನಿಂಗಿದು ಈ ಥರ ಅವಕಾಶ ಸಿಕ್ಕಿದೆ, ಇವಾಗ ಬಿಟ್ಟರೆ ಮತ್ತೆ ಈ ಜನ ವ್ಯರ್ಥ ಆಗುತ್ತೆ, ಹೋಗು ಪ್ರವಚನಕ್ಕೆ ಅಂತ ಇನ್ನೊಂದು ಮನಸ್ಸು ಹೇಳುತ್ತೆ. ಈ ರೀತಿ ಹೋಗೋಗೂ ಇಲ್ಲ, ಇರೋಗೂ ಇಲ್ಲ, ಬದಲಾಗ್ತಾ ಇರುತ್ತೆ ಅವ್ರ ಮನಸ್ಸು. ಆವಾಗ ಏನಾಗುತ್ತೆ, ಒಂದು ಹಲ್ಲಿ ಬರತ್ತಲ್ಲಿ ಗುಡ್ಡ ಹಾಕ್ಬಿಟ್ಟು ಮೊಟ್ಟೆ ಹಾಕಿ ಮುಂದಕ್ಕೆ ಹೋಗುತ್ತೆ. ಆ ಮೊಟ್ಟೆ ಹೊಡ್ಕೊಂಡು ಒಂದು ಮರಿ ಈಚೆ ಬರುತ್ತೆ, ತಾಯಿ ಹೊಟ್ಟೋಗುತ್ತೆ. ಆ ಮರಿ ಅಲ್ಲಿ ಹೋಗ್ತಾ ಹೋಗ್ತಾ ಒಂದು ಹುಳ ಇದ್ರೆ ಹಿಡ್ಕೊಂಡು ತಿನ್ನುತ್ತೆ. ಅವಾಗಿನ ನಂತರ ತಾಯಿ ಅಲ್ಲಿಗೆ ಕೂಡ ಹೊಟ್ಟೋದು. ಈಗ ಆ ಮರಿಗೆ ಆಹಾರ ಯಾಕೆ ಕೊಟ್ಟರು? ಎಲ್ಲರೂ ನೋಡ್ಕೊಂಡು ಪರಮಾತ್ಮ ಇದ್ದಾರೆ ಅಂದ್ಬಿಟ್ಟು ಮನೆ ಬಿಟ್ಟು ಹೊಟ್ಟೋಗ್ತಾರೆ. ನಾವು ಭಗವಾನ್ ಬುದ್ಧನ ಥರನೂ ಎತ್ತೋಗಾಗಿಲ್ಲ, ಈ ರೀತಿ ವಿವೇಕ ಮಾಡ್ಕೊಂಡು ಹೋಗೋಗಿಲ್ಲ. ಹೌದಾ? ಬೇಡ, ಹೋಗೋದು ಬೇಡ. ಮತ್ತೆ ಮನೆಯಲ್ಲೇ ಇದ್ಕೊಂಡು ಯಾವುದು ಕೊಂಡ್ಕೊಳ್ತೀರ ಪರಮಾತ್ಮ ಅಂತ ಪರಮಾತ್ಮಗೆ ಶರಣೋಗಿ ಮನಸ್ಸು ಸಮಾಧಾನ ಇಟ್ಕೊಂಡು ಜೀವನ ಮಾಡಬೇಕು. ಸಾಧ್ಯವಾದ ಸನ್ಯಾಸ ತಗೋಬೇಕು, ಇಲ್ಲಾಂದ್ರೆ ಇಲ್ಲ. ಅದ ಕಾರಣ ಸನ್ಯಾಸ್ಯ ಸರ್ವಕರ್ಮಾಣಿ ಮಾಂ ಏಕಂ, ನನ್ನನ್ನೇ, ಮತ್ತಿನ್ಯಾವುದು ಆಶ್ರಯಿಸಬೇಡ. ಇಲ್ಲಿ ನನ್ನನ್ನೇ ಅಂದಾಗ ಕೃಷ್ಣನನ್ನೇ ಅಂತಲ್ಲ. ಕೃಷ್ಣ, ರಾಮ, ಶಿವ ಯಾವ ಹೆಸರಿಂದ ಹೇಳಿ, ಆ ಇಷ್ಟ ದೇವತೆ ಯಾವುದಿದೆಯೋ ಅದಕ್ಕೆ ಮಾಮೇಕಂ ಸರ್ವಾತ್ಮನಂ ಸಮಂ ಸರ್ವಭೂತಂ ಈಶ್ವರಂ ಅಚ್ಯುತಂ. ನೋಡಿ, ಬಹಳಷ್ಟು ಚೆನ್ನಾಗಿದೆ ವ್ಯಾಖ್ಯಾನ. ಮಾಂ ಏಕಂ ಸರ್ವಾತ್ಮಾನಂ, ಎಲ್ಲರೂ ಇರತಕ್ಕಂಥ ಆತ್ಮಸ್ವರೂಪ, ಸಮಂ ಎಲ್ಲರೂ ಸಮವಾಗಿರ್ತಕ್ಕಂಥದ್ದು, ಸರ್ವಭೂತಸ್ಥಂ ಎಲ್ಲ ಜೀವಿಗಳಲ್ಲೂ ಇರತಕ್ಕಂಥ ಈಶ್ವರಂ, ಆ ಈಶ್ವರ ಸ್ವರೂಪವನ್ನು ಅಚ್ಯುತಂ, ನಾಶ ಆಗಿರುತ್ತೆ, ಚ್ಯುತಿ ಅನ್ನತಕ್ಕಂಥದ್ದಿಲ್ಲ. ಅಚ್ಯುತಂ ಗರ್ಭ ಜನ್ಮ ಜರ ಮರಣ ವರ್ಜಿತಂ. ಗರ್ಭ ತಾಯಿ ತಾಯಿ ಗರ್ಭಕ್ಕೆ ಹೋಗತಕ್ಕಂಥದ್ದಲ್ಲ, ಅದು ಜನ್ಮ ಅನ್ನತಕ್ಕಂಥದ್ದಿಲ್ಲ. ಅದಕ್ಕೆ ಗರ್ಭ ಜನ್ಮ ಜರ ವೃದ್ಧಾಪ್ಯ ಇಲ್ಲ. ಇವಾಗ ಅಯ್ಯೋ ಈ ವಯಸ್ಸಿಗೆ ದೇವ್ರು ಹೀಗೆ ಮಾಡಿಬಿಟ್ಟ ನನಗೆ ಅಂತಾರೆ, ಈ ವಯಸ್ಸಿಗೆ ಹೀಗೆ ಮಾಡಿಬಿಟ್ಟ ಅಂತ. ಹೌದಾ? ಯಾವುದಕ್ಕೆ ವೃದ್ಧಾಪ್ಯ? ಶರೀರಕ್ಕೆ ಮಾತ್ರ ವೃದ್ಧಾಪ್ಯ. ಶರೀರ ಒಳಗಡೆ ಯಾವ ಚೈತನ್ಯ ಇದೆಯೋ ಅದಕ್ಕೆ ವೃದ್ಧಾಪ್ಯ ಇಲ್ಲ. ಜರ ಮರಣ ವರ್ಜಿತಂ ಅಹಮೇವ, ಅದೇ ನಾನು. ನೋಡಿ, ಇಲ್ಲಿ ಉಪದೇಶ ಕೇಳ್ತಾ ಇದೆಯಾ? ಏನು ಹೇಳಿ? ಅಹಮೇವ, ಅದು ಇದು ಮಿಸ್ ಮಾಡಿಕೊಂಡ್ವಿ, ಮತ್ತೆ ಉಪದೇಶ ನಡೆದಿಲ್ಲ ಅಂತಾರೆ. ಅಹಮೇವ, ಯಾವುದು ಜನ್ಮ ಇಲ್ವೋ, ವೃದ್ಧಾಪ್ಯ ಇಲ್ವೋ ಮತ್ತು ಮರಣ ಅನ್ನತಕ್ಕದಿಲ್ವೋ
ಅಂಥ ಸ್ವರೂಪವೇ ನಾನು, ಆಮೇವ ಅಂಥ ಸ್ವರೂಪವೇ ನಾನು ಅಂತ ನಮಗೆ ನಿಶ್ಚಯ ಬರಬೇಕು. ಹೇಗೆ ಸ್ವಾಮೀಜಿ? ಹುಟ್ಟಿದ್ದೀವಿ, ಸಾಯ್ತೀವಿ, ಕೆಲಸ ನಾವು ಸಾಯ್ತೀವಿ. ಮರಣ ಇಲ್ಲದೆ ಹೇಗಿರಕ್ಕೆ ಸಾಧ್ಯ? ಅಂದರೆ ಶರೀರ ದೃಷ್ಟಿಯಿಂದ ಮರಣ ಇಲ್ಲ ನಿಮಗೆ ಅಂತ ಹೇಳ್ತಿಲ್ಲ. ಮತ್ತು ಶರೀರಕ್ಕೆ ಸಂಬಂಧ ಇಲ್ದಿರ, ಶರೀರ ಕಂಡಿದ್ದೀರ, ಶರೀರಕ್ಕೆ ಏನಿಲ್ಲ ಆದರೂ ಅದಕ್ಕೇನು ಆಗದಿಲ್ಲ, ನಮ್ಮಲ್ಲೇ ಒಂದು ಸ್ವರೂಪ ಇದೆ. ಯಾವುದಪ್ಪ ಅದು? ವ್ಯವಹಾರದಲ್ಲಿ ನಾವೇನೇ ಕೆಲಸ ಮಾಡಿದ್ರು ಆ ವ್ಯವಹಾರವನ್ನೇ ಗಮನಿಸ್ತಾ ಇದ್ರೆ ಯಾವುದಕ್ಕೂ ಸಂಬಂಧ ಇದ್ದಿರೋ ನಾನು ಅನ್ನತಕ್ಕಂಥ ಚೆನ್ನಾಗಿ ಅರ್ಥ ಆಗುತ್ತೆ. ಇದಕ್ಕೆ ಆ ಭಗವಾನ್ ಬುದ್ಧ ಅವ್ರ ಪ್ರಸಂಗದಲ್ಲಿ ಒಂದು ಪ್ರಸಂಗ ಬರುತ್ತೆ. ಭಗವಾನ್ ಬುದ್ಧನ ಶಿಷ್ಯ, ಕೇಳಿರ್ತೀರ ಮತ್ತು ಇನ್ನೊಂದ್ಸಲ ಕೇಳಿ. ಭಗವಾನ್ ಬುದ್ಧನ ಶಿಷ್ಯ ರಾಜ್ಕುಮಾರ ಬಂದು ಬೌದ್ಧ ಭಿಕ್ಷು ದೀಕ್ಷೆ ತಗೊಂಡಿರ್ತಾನೆ. 1 ತಿಂಗಳಾಗಿರುತ್ತೆ. ಈಗಿನ ಕಾಲದಲ್ಲಿ ಆಶ್ರಮದಲ್ಲಿ ಊಟಗಳು ಚೆನ್ನಾಗಿರುತ್ತೆ. ಯಾವ ಆಶ್ರಮಕ್ಕೆ ಹೋದ್ರು ಅದು ಇಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಶುಗರು BP ನಿದ್ದೆ ಆಗ್ತಾರೆ. ಶುಗರು BP ಅಂದರೆ ಪಾಯಸ ಕೊಡಿ, ಮತ್ತು ಮೆಣಸಿನ್ಕಾಯಿ ಬೋಂಡ ತಿನ್ನು ಅಂತಾರೆ. ಆದರೆ ಆಗಿನ ಕಾಲದಲ್ಲಿ ಆಶ್ರಮಗಳು ಆ ಥರ ಇರಲಿಲ್ಲ. ಭಿಕ್ಷೆ ಎತ್ಕೊಂಡು ಬರಬೇಕು, ಆ ಭಿಕ್ಷೆ ಎತ್ತಿದ್ದು ನೀರಲ್ಲಿ ತೊಳಿಬೇಕು. ಬಟ್ಟೆ ಜೋಳಿಗೆ ಭಿಕ್ಷೆ ಹಾಕಿಸ್ಕೊಳ್ಳೋರು, ಮತ್ತೆ ಅದನ್ನು ಬಾವಿನಲ್ಲೋ ತೊರೆನಲ್ಲೋ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಈ ಗ್ರೋಸ್ ಹಾಕೊಂಡು ಉಪ್ಪು ಖಾರ ಎಲ್ಲ ಹೋಗ್ಬೇಕು. ಆ ಸಪ್ಪೆ ತಿನ್ನಬೇಕು. ಅದನ್ನು ತಿಂದು ತಿಂದು ಅವನು ಬೇಸರ ಆಯಿತು. ರಾಜ್ಕುಮಾರ ಚೆನ್ನಾಗಿ ತಿಂತಿದ್ದ, ಬೇಸರ ಆಯಿತು. ಅದಕ್ಕೆ ಏನು ಮಾಡ್ದ, ಎಲ್ಲ ನಾವು ಚೆನ್ನಾಗಿ ತಿನ್ಕೊಂಡ್ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಇದು ಭಗವಾನ್ ಬುದ್ಧನಿಗೆ ಗೊತ್ತಾಯ್ತು ಏನೋ. ಅವ್ರೇನು ಮಾಡಿದ್ರು, ಹೋಗಿ ನಾನು ಹೋಗೋದು ಬೇಡ, ಇವನ್ನೇ ಕಳಿಸೋಣ ಅಂದ್ಬಿಟ್ಟು ಅವ್ರ ಮನೆ ಭಿಕ್ಷೆ ಇದೆಯಪ್ಪ, ನನಗೆ ಟೈಮ್ ಇಲ್ಲ, ನೀನು ಹೋಗ್ಬೋದು. ಇವ್ನು ಭಾಳ ಸಂತೋಷ ಆಯಿತು. ಅಪ್ಪ, ವೈದ್ಯ ಬಯಸಿದ ಹಾಲನ್ನು ಅಲ್ಲ, ರೋಗಿ ಬಯಸಿದ ಹಾಲನ್ನು ವೈದ್ಯ ಹೇಳಿದ ಹಾಲನ್ನು ಸದ್ಯ ಹೋಗಿ ಚೆನ್ನಾಗಿ ತಿನ್ಕೊಂಡ್ಬರ್ಬೇಕು ಅಂತ ರೆಡಿಯಲ್ಲ. ಅದು ಯೋಚನೆ ಮಾಡ್ತೀನಿ, ಅವ್ರ ಮನೆಗೆ ಇಂತಿಂಥ ಐಟಮ್ಸ್ ಮಾಡಿದರೆ ಚೆನ್ನಾಗಿ ತಿನ್ನಬೇಕು, ಏನು ಮಾಡ್ತಾರೋ ಏನು ಕಥೆಯೋ ಅಂತ ಯೋಚನೆ ಮಾಡ್ತೇನೆ. ಅಲ್ಲಿ ಹೋದರೆ ಈಗ ಇನ್ನೇನು ಅಂದ್ಕೊಂಡಿದ್ದು ಅದೇ ಮಾಡಿ ಹೇಳಿ. ಹೇಗೆ ಗೊತ್ತಾಯ್ತು ಈಗೀಗೆ? ನಾನು ಅಂದ್ಕೊಂಡಿದ್ದೆ ಮಾಡಿ ಹೇಳಲ್ಲ. ಇಲ್ಲ, ಏನೋ ಕಾಕತಾಳಿ ಆಗಿದೆ, ಶ್ರದ್ಧೆಯಿಂದ ಮಾಡಿದ್ದಾರೆ ಅಂದ್ಬಿಟ್ಟು ಚೆನ್ನಾಗಿ ಊಟ ಮಾಡೋದು. ಊಟ ಮಾಡಿ ಅವ ಈ ಬಿಸಿಲಲ್ಲಿ ಮತ್ತೆ ಹೋಗ್ಬೇಕು ಅಂದರೆ ಆಗಲ್ಲ ಆಶ್ರಮಕ್ಕೆ, ಇಲ್ಲೇ ವಿಶ್ರಾಂತಿ ತಗೊಂಡು ಚೆನ್ನಾಗಿರುತ್ತೆ ಅಂದ್ಕೊಳ್ಳೋ ಹಾಕಿ ಬಂದರು. ಸ್ವಾಮೀಜಿ ಹೋಗ್ಬೇಡಿ, ಇಲ್ಲೇ ವಿಶ್ರಾಂತಿ ತಗೊಳ್ಳಿ, ಸಂಜೆಗೆ ಹೋಗಿರ್ತೀರಿ. ಸಂತೋಷ ಆಯಿತು. ಆದರೆ ಹೇಗೆ ಗೊತ್ತಾಯಿತು? ಏನೋ ಶ್ರದ್ಧೆಯಿಂದ ಹೇಳಿರ್ತಾರೆ, ನಾನು ಕೂಡ ಸುಮ್ಮನೆ ಆದರು. ಮತ್ತೆ ಒಂದು ಆಲೋಚನೆ ಬಂತು, ಇವರು ಮಂಚ, ಇವ್ರ ಹಾಸಿಗೆ, ಇವ್ರ ಹೊದಿಕೆ, ಅದ್ರ ಮೇಲೆ ಹಾಕಿ ಮಲಗೋದು ನಾನು ಬೌದ್ಧ ಭಿಕ್ಷು. ಅಷ್ಟೊತ್ತು ಕಡೆ ಹಾಕಿ ಬಂದು, ಸ್ವಾಮೀಜಿ ನಿಮಗೋಸ್ಕರ ಇವತ್ತು ಮಂಚ ತರಿಸಿದ್ದೀವಿ, ಹಾಸಿಗೆ ಹೊದಿಕೆ ಎಲ್ಲ ವಸ್ತು ನೀವು ಉಪಯೋಗಿಸಿದ ಮೇಲೆ ನಾವು ಉಪಯೋಗಿಸ್ತೀವಿ, ಮಲ್ಕೊಳ್ಳಿದ್ವಿ. ಯಾಕೆ ಗೊತ್ತಾಗುತ್ತೆ ಎಮ್ಮಗೆ? ಹೇಳಿದ್ದೆಲ್ಲ ಗೊತ್ತಾಗುತ್ತೆ, ಅಂದ್ಕೊಂಡಿದ್ದೆಲ್ಲ ಗೊತ್ತಾಗುತ್ತಲ್ಲ. ಏನೋ ಶ್ರದ್ಧೆಯಿಂದ ಹೇಳ್ತಾರೆ ಅಂದ್ಬಿಟ್ಟು ಮಲಗಕ್ಕೆ ಹೋಗ್ತಾರೆ. ಅವ್ರ ಕೆಟ್ಟ ಆಲೋಚನೆ ಬರುತ್ತೆ, ಆಕೆಯ ಜೊತೆಗಿದ್ದು ಚೆನ್ನಾಗಿರುತ್ತೆ ಅನ್ನೋ ಆಲೋಚನೆ ಹೋಗ್ಬಿಡುತ್ತೆ. ಇದು ಹೇಗೆ ಗೊತ್ತಾಗುತ್ತೋ ಎಮ್ಮಗೆ? ಇನ್ನು ಆಕೆ ಮುಖ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಓಡ್ತಾರೆ. ಭಗವಾನ್ ಬುದ್ಧನ ಪಾದದ ಮೇಲೆ ಬಿದ್ದು, ಇನ್ನೆಲ್ಗೂ ಕಳಿಸ್ಬೇಡಿ, ಬೇಡ, ಇಲ್ಲೇ ತಿಂತಿದ್ದರು, ಏನಾಯ್ತು ಹೇಳೋದು, ಇದೆಲ್ಲ ಹೇಳ್ತಾರೆ. ಆಕೆ ಎಲ್ಲಿ ಗೊತ್ತಾಯ್ತು ನೋಡ್ಕೊಂಡ್ಬಿಟ್ಟೆ. ಭಗವಾನ್ ಮಹಾತ್ಮರಿಗೆ ಯಾವ ರೀತಿ ಉಪದೇಶ ಮಾಡಬೇಕು ಅಂತ ಗೊತ್ತು. ನಾಳೆನೂ ಅವ್ರ ಮನೆಗೆ ಇದೆ, ನಾಳೆನೂ ಅಲ್ಲೇ ಹೋಗುತ್ತಾರೆ. ಭಗವಾನ್ ಬೇಡ ಅಂತಾನೆ.
ಏನಾದರೂ ಭಗವಂತ ಒಪ್ಪಲ್ಲ, ಯಾಕೆ ಇವ್ರಿಗೆ ಅರ್ಥವಾಗುತ್ತೆ ಅನ್ನೋದಕ್ಕೆ ನಾನೇನು ಹೋಗು ಅದು ಭಗವಂತನ ಕಳಿಸ್ತಾರೆ. ಇವಾಗ ಹೋಗ್ಬೇಕಾದ್ರೆ ಏನು ಮಾಡಿರ್ತಾನೆ ಅದು ಆ ಥರ ಯೋಚಿಸ್ತಿಲ್ಲ. ಏನೇನು ಆಲೋಚನೆ ಬಂದ್ಬಿಡುತ್ತೋ ಎಲ್ಲ ಇವ್ರಿಗೆ ಗೊತ್ತಾಗುತ್ತೋ ಮಹಾತಾಯಿಗೆ ಅಂದ್ಬಿಟ್ಟು ತನ್ನನ್ನೇ ತಾನು ಗಮನಿಸ್ತಾ ಹೋಗ್ತಾ ಇದ್ದಾನೆ. ಗಮನಿಸ್ತಾ ಹೋಗ್ತಾ ಇದ್ರೆ ಹೆಜ್ಜೆ ನಿಜವಾಗಿ ನಾವು ಯಾವ ಕೆಲಸ ಮಾಡೋದು ಈ ರೀತಿ ಮಾಡಬೇಕು. ಹೆಜ್ಜೆ ಹಾಕೋದು ಗೊತ್ತಾಗ್ತಿದೆ, ಉಸಿರಾಟ ನಡೆಯೋದು ಗೊತ್ತಾಗ್ತಿದೆ, ಮನಸ್ಸಲ್ಲಿ ಏನು ಬಂದರೂ ಗೊತ್ತಾಗ್ತಾ ಇದೆ. ತನ್ನೇ ತಾನು ಗಮನಿಸ್ತಾ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ಊಟ ಕೊಡ್ತಾನೆ, ತಟ್ಟೆ ಹಾಕಿದ್ದು ಗೊತ್ತಾಗುತ್ತೆ, ಬಡಿಸಿದ್ದು ಗೊತ್ತಾಗುತ್ತೆ. ಮತ್ತೆ ಕೈನಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮಾಭಿ ಬ್ರಹ್ಮಾಗ್ನೋ ಬ್ರಹ್ಮಣಾಂತಂ ಬ್ರಹ್ಮೈವ ತಿನಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಈ ರೀತಿ ಅಂದಿದ್ದು ಗೊತ್ತಾಯ್ತು. ಅತೀತ ತಗೊಂಡು ಊಟ ಮಾಡ್ತೇನೆ, ತನ್ನೇ ತಾನು ಗಮನಿಸಿ ಊಟ ಮಾಡ್ತೇನೆ. ತುತ್ತು ಬಾಗಿಡೋದು ಗೊತ್ತಾಗುತ್ತೆ, ಗಂಟೆನೊಳಗೆ ಹೋಗೋದು ಗೊತ್ತಾಗ್ತಿದೆ, ಹೊಟ್ಟೆಗೆ ಹೋಗಿ ಸೇರುತ್ತಕ್ಕಂಥ ಕಾಣ್ತಾ ಇದೆ. ಮತ್ತೆ ಸ್ವಲ್ಪ ಹೊತ್ತಾಗಿ ತಿಂತಾ ಇದ್ದಾನೆ. ಕೊನೆಗೆ ಅನಿಸುತ್ತೆ ತಿನ್ನೋನು ನೋಡ್ತಾ ಇದ್ದೀನಿ, ನಾನು ಊಟ ಮಾಡಲಿಲ್ಲ, ತಿನ್ನೋನು ನೋಡ್ತಿದ್ದೀನಿ. ನಾವು ಏನು ಮಾಡ್ತಿದ್ರು, ಯಾವುದರಿಂದ ಇವೆಲ್ಲವನ್ನು ನೋಡ್ತಿದ್ದೀವೋ ಅದು ಜರಾಮರಣರಹಿತವಾದ್ದು. ಅದು ಚೆನ್ನಾಗಿ ಅರ್ಥ ಆಗ್ಬೇಕಾದ್ರೆ ನಿದ್ದೆ ಅನುಭವ ನೋಡ್ಕೊಳ್ಳಿ. ಇವಾಗ ನಿದ್ದೆ ಮಾಡಬೇಡಿ, ನಿದ್ದೆ ಅನುಭವ ಎಲ್ರಿಗೂ ಇದೆ. ಇವಾಗ ಎಚ್ಚರ ಮಾಡ್ಕೊಂಡು ಕೇಳಿ, ನಿದ್ದೆ ಅನುಭವ ಎಲ್ರಿಗೂ ಇದೆ, ಹೌದಾ? ಏನು ನಿಜವಾಗ್ಲೂ ನಿದ್ದೆ ಅನುಭವ? ಇವಾಗ ನಿದ್ದೆ ಬರದೇ ಇರ್ಬೋದು, ಅದು ಬೇರೆ. ಆದರೆ ಆ ನಿದ್ದೆ ಅನುಭವ ನೀವು ಮನಸ್ಸು ತಂದ್ಕೊಂಡು ನೋಡಿದ್ರೆ ಅಲ್ಲಿ ದೇಶದ ಕಾಲವಿಲ್ಲ. ನೀವಿದ್ದೀರ, ಹುಟ್ಟು ಸಾವು ಅನ್ನೋದು ದೇಶ ಕಾಲದಲ್ಲಿ ನಡೆಯತಕ್ಕಂಥದ್ದು. ನಾನು ದೇಶ ಕಾಲಕ್ಕೆ ಅತೀತ, ದೇಶ ಕಾಲ ಇದ್ದಾಗೂ ಇದ್ದೀನಿ, ದೇಶ ಕಾಲ ಇಲ್ಲದ ನಿದ್ದೆ ಅನ್ನೋದು ಇದ್ದೀನಿ. ಆದ ಕಾರಣ ನನಗೆ ಹುಟ್ಟು ಸಾವು ಇಲ್ಲ. ಅಹಮೇವ ತತ್, ನಾನೇ ಅದು ಅನ್ನತಕ್ಕಂಥ ಅರ್ಥವಾದರೆ ಅಲ್ಲಿಗೆ ಜನ್ಮ ಸಾರ್ಥಕ. ಇನ್ನು ಮುಂದಕ್ಕೆ ಇದೆ ಶ್ಲೋಕದ ಭಾಷೆ ಮುಂದಕ್ಕೆ ಹೋಗುತ್ತೆ. ನಾವು ಸಂಜೆಗೆ ಅಂದರೆ 3:30 ಮತ್ತೆ ಪ್ರವಚನ ಪ್ರಾರಂಭ ಆಗುತ್ತೆ. 1 ಗಂಟೆ ಕಾಲ ಸ್ವಾಮಿ ಮಾತಾಡ್ತಾರೆ. ನಂತರ 1 ಗಂಟೆ ಕಾಲ ಕೈಗಲ್ಯಾಣ ಸ್ವಾಮಿಗಳು ಮಾತಾಡ್ತಾರೆ. ಸ್ವಾಮಿ ವೇದ ಅಂತ ಅಂದರೆ ಬೇಸರ ಬರುತ್ತೆ. ಅದರಲ್ಲಿ ಕೈಗಲ್ಯಾಣ ಸ್ವಾಮಿ ಮಾತಾಡಿದ್ರೆ ಬೇರೆ ಸ್ವಾಮಿಗಳಾದರೆ ನಿಮ್ಮನ್ನು ಹಾಯಾಗಿ ನಿದ್ದೆ ಮಾಡಿ ಪರವಾಗಿಲ್ಲ, ಮನೆಗೆ ನಿದ್ದೆ ಬರಲ್ಲ, ಇಲ್ಲ ಅಂದರೆ ನಿದ್ದೆ ಮಾಡಿ ಅಂತ ಬಿಟ್ಬಿಡ್ತಾರೆ. ಈ ಕೈಗಲ್ಯಾಣ ಸ್ವಾಮಿ ಆ ಥರ ಬಿಡಲ್ಲ. ಅದಕ್ಕೆ ಮೊದಲೇ ಬೇಸರ, ಜೊತೆಗೆ ಈ ಸ್ವಾಮೀಜಿ ಮೈಕು ಸರಿ ಇಲ್ಲ. ಹೇಗಾದರೂ ಇರಲಿ, ಒಟ್ಟಿನಲ್ಲಿ ಅರ್ಥ ಮಾಡ್ಕೋಬೇಕು. ಊಟ ಆದಮೇಲೆ ಇಲ್ಲೇ ವಿಶ್ರಾಂತಿ ತಗೊಂಡು ಮತ್ತೆ 3:30 ಬನ್ನಿ. ನಾನು ದಿವಸ ಹೇಳ್ತಾ ಇದ್ದೀನಿ, ಇಷ್ಟು ತನಕ ಅರ್ಥ ಆಗುತ್ತೆ. ಊಟ ಮಾಡಿಕೊಂಡು ಅನ್ನೋ ತನಕ ಅರ್ಥ ಆಗುತ್ತೆ. ಇಲ್ಲೇ ಊಟ ಮಾಡಿಕೊಂಡು ಅನ್ನೋ ತನಕ ಅರ್ಥ ಆಗುತ್ತೆ. ಇಲ್ಲೇ ವಿಶ್ರಾಂತಿ ತಗೊಂಡು